ಕಲಾ ಸೇವೆ ದೇವರ ಸೇವೆ ಅಂತ ಹೇಳ್ತಾರೆ. ನೀವು ನಿಜವಾಗ್ಲೂ ಒಂದು ಡಾನ್ಸ್ನ ಒಂದು ಆರ್ಟನ್ನ ಸೇವೆ ರೀತಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ನಮ್ಮ ಮದರ್ ಇಸ್ ಅ ಸಿಂಪಲ್ ಹೋಮ್ ಮೇಕರ್. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿ ನಮ್ಮನ್ನೆಲ್ಲ ನೋಡಿಕೊಂಡ್ರು. ಅವರೇ ನನ್ನನ್ನು ಆ್ಯಕ್ಚುಲಿ ಡಾನ್ಸ್ಗೆ ಹಾಕಿದ್ದು. ನಾನು ಬೇರೆ ಫಸ್ಟ್ ಅರಂಗೇಟ್ರಮ್ ಸ್ಟೂಡೆಂಟ್ ನಮ್ಮ ಟೀಚರ್ಗೆ. ಹಿ ವಾಸ್ ಬಬ್ಲಿಂಗ್ ವಿತ್ ಎನರ್ಜಿ. ವಿ ವರ್ ಆಲ್ ವೆರಿ ಎಕ್ಸೈಟೆಡ್. ಆ್ಯಂಡ್ ನಮ್ಮ ಶ್ರೀ ವೈಷ್ಣವರ ಇದರಲ್ಲಿ ಸ್ವಲ್ಪ ಸಂಪ್ರದಾಯದಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ ಎಲ್ಲ ಚೆನ್ನಾಗಿ ಗೊತ್ತು, ಎಲ್ಲರಿಗೂ ಗೊತ್ತಿರಬೇಕು. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ನನಸು ರಘುರಾಮ್. ಸೊ ನಮ್ಮ ಇಂದಿನ ನನಸಾದ ಕನಸು ಕಾರ್ಯಕ್ರಮದ ಅತಿಥಿ. ಏನು ಹೇಳಿ ಇವ್ರ ಬಗ್ಗೆ? ನೀವೆಲ್ಲರೂ ಕೇಳಿರ್ತೀರ, ಕಲಾ ಸೇವೆ ದೇವರ ಸೇವೆ ಅಂತ ಕೇಳಿರ್ತೀರ. ಆ ಒಂದು ತತ್ವನ ತಮ್ಮೊಳಗೆ ರೂಢಿಸಿಕೊಂಡು ನೃತ್ಯ ಅಂದರೆ ಶಾಸ್ತ್ರೀಯ ನೃತ್ಯ, ಭರತನಾಟ್ಯಂ ಅನ್ನೋ ನೃತ್ಯನ ಅವರು ಸೇವೆ ರೀತಿಯಾಗಿ ಮಕ್ಕಳಿಗೆ ಮಲೇಶ್ವರದಲ್ಲಿ ಒಂದು ಕಲಾರಂಗ ಸ್ಕೂಲ್ ಆಫ್ ಡಾನ್ಸ್ ಅನ್ನೋ ಒಂದು ನೃತ್ಯ ಶಾಲೆಯನ್ನು ನಡೆಸ್ಕೊಂಡು ಮಕ್ಕಳಿಗೆ ಭರತನಾಟ್ಯ ಕಲೆನ ಹೇಳ್ಕೊಟ್ಟು ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಹೇಳಕ್ಕೆ ಸಾಕಷ್ಟಿದೆ, ನಾನೇ ಜಾಸ್ತಿ ಮಾತಾಡೋದಿಲ್ಲ. ಇವರು ನಮ್ಮ ಮಲೇಶ್ವರದಲ್ಲಿ, ಇಲ್ಲಿ ಚೌಡಯ್ಯ ಹಿಂಭಾಗನೇ ಬರುತ್ತೆ ಇವ್ರದ್ದು ಡಾನ್ಸ್ ಸ್ಕೂಲ್, ಶ್ರೀಮತಿ ವಿಧುಷಿ ರಾಧಿಕಾ ರಾಮಾನುಜನ್. ಬನ್ನಿ ರಾಧಿಕಾ ಮ್ಯಾಮ್ ಹತ್ರ ಹೋಗೋಣ. ಅವರ ಕನಸುಗಳೇನೇನಾಗಿತ್ತು, ಅದೆಲ್ಲ ನನಸು ಹೇಗಾದವು, ಅವರ ನೃತ್ಯದ ಕಲೆ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋಣ. ಸೊ ನಾನು ಯಾವಾಗಲೂ ಹೇಳೋ ಹಾಗೆ, ಬಾಳಿಗೊಂದು ಗುರಿ ಇರಬೇಕು, ಆ ಗುರಿಗೆ ಸರಿಯಾದ ದಾರಿ ಇದ್ರೆ ಆಗ ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಮ್ಯಾಮ್ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ಐ ಆಮ್ ಸೋ ಹ್ಯಾಪಿ ದಟ್ ನೀನು ಹೇಳಿದ್ಯಾ ಅಂತ. ತುಂಬಾ ಸಂತೋಷ. ಇಲ್ಲ, ಬಟ್ ನಾನು ನನ್ನ ಈ ಪ್ರೋಗ್ರಾಮ್ನಲ್ಲಿ ನಾನೀಗ ಸ್ಟಾರ್ಟಿಂಗ್ನಲ್ಲಿ ಯಾರು ನಮಗೆ ಪರಿಚಯ ಇದ್ದಾರೋ ಅವ್ರದ್ದೇ ಇಂಟರ್ವ್ಯೂ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಿರೋದು. ಸೊ ಅವಾಗ ನನಗೆ ಗೊತ್ತಾಗತ್ತೆ, ಎಲ್ಲರನ್ನೂ ಒಂದು ಪರ್ಸ್ನಲ್ ಲೆವೆಲ್ನಲ್ಲಿ ನಮಗೆ ಗೊತ್ತಿರುತ್ತೆ, ಬಟ್ ಒಂದು ಪ್ರೊಫೆಷ್ನಲಿ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಶುರು ಮಾಡಿದಾಗ, ನಿಮ್ಮ ಬಗ್ಗೆ ತಿಳ್ಕೊಂಡಾಗ, ನಾನು ಆಗಲೇ ಸ್ಟಾರ್ಟಿಂಗ್ನಲ್ಲಿ ಹೇಳ್ದಾಗೆ ಕಲಾ ಸೇವೆ ದೇವರ ಸೇವೆ ಅಂತ ಹೇಳ್ತಾರೆ. ನೀವು ನಿಜವಾಗ್ಲೂ ಒಂದು ಡಾನ್ಸ್ನ ಒಂದು ಆರ್ಟನ್ನ ಸೇವೆ ರೀತಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಮ್ಯಾಮ್. ಸೊ ನಿಮ್ಮ ಕನಸುಗಳು ಏನೇನಾಗಿತ್ತು ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ಕೊಂಡು ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಮ ಚೈಲ್ಡ್ಹುಡ್ಗೆ ಹೋಗ್ತೀನಿ. ನೀವು ಹುಟ್ಟಿದ್ದು ಬೆಂಗಳೂರಿನಲ್ಲೇ ಅಂತ ಗೊತ್ತಾಯಿತು, ಆ್ಯಂಡ್ ನಿಮ್ಮ ತಂದೆಯವರು ಒಬ್ಬರು ಲೇಖಕರು ಅಂತ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ಹೇಳಿ ಮ್ಯಾಮ್. ನಿಮ್ಮ ತಂದೆಯವ್ರ ಬಗ್ಗೆ ಹೇಳಿ, ತಾಯಿಯವ್ರ ಬಗ್ಗೆ ಹೇಳಿ. ಸೊ ನಾವು ಮೂಲತಃ ಮೇಲುಕೋಟೆ ಕೇಳಿದ್ದೀರಾ? ಮೇಲುಕೋಟೆಯನವರು. ಅಲ್ಲಿಂದ ನಮ್ಮ ತಂದೆ ಮೈಸೂರಿಗೆ ಬಂದು ಮೈಸೂರಿಂದ ಬೆಂಗಳೂರಿಗೆ ವಲಸೆ ಬಂದಿದ್ದಾರೆ. ನಾವೆಲ್ಲ ನಾನು ನನ್ನ ತಂಗಿ ಇಬ್ಬರು ಹುಟ್ಟಿದ್ದು ಬೆಂಗಳೂರಲ್ಲೇ, ಅಲ್ಲೇ ವಿದ್ಯಾಭ್ಯಾಸ ಎಲ್ಲ. ನಮ್ಮ ತಂದೆ ದೇಶಿಕರ ಭಕ್ತರು, ಸ್ವಾಮಿ ದೇಶಿಕನವರ ಭಕ್ತರು. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಎಲ್ಲ ಎಷ್ಟೊಂದು ಆರ್ಟಿಕಲ್ಸ್ ಎಲ್ಲ ಬರೆದಿದ್ದಾರೆ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದ ಬಗ್ಗೆ ಬಹಳ ಒಲವು ಅವರಿಗೆ. ಅಷ್ಟೇ ಅಧ್ಯಯನ ಮಾಡಿ ಉಪನ್ಯಾಸ ಕೂಡ ಮಾಡ್ತಿದ್ರು. ನಮ್ಮ ಮದರ್ ಇಸ್ ಅ ಸಿಂಪಲ್ ಹೋಮ್ ಮೇಕರ್. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿ ನಮ್ಮನ್ನೆಲ್ಲ ನೋಡಿಕೊಂಡ್ರು. ಅವರೇ ನನ್ನನ್ನು ಆ್ಯಕ್ಚುಲಿ ಡಾನ್ಸ್ಗೆ ಹಾಕಿದ್ದು. ಸೊ ಅವರೇ ನನ್ನನ್ನು ಇನಿಷಿಯಲ್ ಡೇಸಲ್ಲಿ ನನ್ನ ನೃತ್ಯಕ್ಕೆ ಪಾಠಕ್ಕೆ ಹೇಳಿಕೊಟ್ಟು ತುಂಬ ಉತ್ತೇಜನ ಕೊಟ್ಟಿದ್ದು ಅಮ್ಮ. ತಂದೆ ತಾಯಿ ಹೆಸರು ಮ್ಯಾಮ್? ತಂದೆ ಶ್ರೀವತ್ಸ ಕಲ್ಬಾಗಲ್, ತಾಯಿ ನಿರ್ಮಲಾ. ನಿಮ್ಮ ಸಿಸ್ಟರ್ ಈಗ? ನನ್ನ ತಂಗಿ ದೀಪಿಕಾ. ಓಕೆ. ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಆರ್ಟ್ನಲ್ಲಿ ಅಥವಾ ಡಾನ್ಸ್ನಲ್ಲಿ ಸಂಗೀತಗಾರರ ಕುಟುಂಬ ಅಂತ ಕೇಳ್ಪಟ್ಟಿದ್ದೀನಿ ನಾನು. ನಮ್ಮ ಸೋದರತ್ತೆ ಒಬ್ಬರು ವೀಣಾ ಎ ಟಾಪ್, ರೇವತಿ ಮೂರ್ತಿ ಅಂತ. ಬಹಳ ಜನ ನನ್ನ ಅತ್ತೆಯರೆಲ್ಲ ಸಂಗೀತ ಜ್ಞಾನದಲ್ಲಿ ಮುಳುಗಿದ್ದಾರೆ. ಸಂಗೀತದಲ್ಲಿದ್ದರೂ ಹೊರತು ನೃತ್ಯದಲ್ಲಿ ಯಾರೂ ಇಲ್ಲ. ನಿಮಗೆ ಡಾನ್ಸ್ಗೆ ಒಲವು ಬಂದಿದ್ದು ಯಾವ ವಯಸ್ಸಿಂದ, ಹೇಗದಾಗಿದ್ದು ಅಂತ? ಸೊ ಲೈಕ್ ಎವ್ರಿಬಡಿ, ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿ ನನ್ನನ್ನು ನೃತ್ಯ ಶಾಲೆಗೆ ಸೇರಿಸಿದ್ರು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಗುರುಗಳಾದ ಶ್ರೀ ಕಿರಣ್ ಸುಬ್ರಹ್ಮಣ್ಯಂ ಮತ್ತು ಶ್ರೀಮತಿ ಸಂಧ್ಯಾ ಕಿರಣ್ ರವರು. ಅಲ್ಲಿ ಪದ್ಮಾವತಿ ಕಲಾನಿಕೇತನ ಮತ್ತಿಕೆರೆ ಕ್ಲಾಸಿಗೆ ಬರೋರು. ಅವರು ಪಾಠ ಶುರು ಮಾಡಿದ್ರು. ಒಳ್ಳೆ ಪಾಠ ಅವರು. ಐ ಮೀನ್ ವೆರಿ ಒಂಥರ ಏನಂತಾರೆ, ಥಂಡರ್ ಥರ ಅವರು. ಅವರ ಒಂದು ಸೆಳೆತ, ಅವ್ರು ಹೇಳ್ಕೊಡೋ ಪಾಠ ಸೆಳೆತ ಮಾಡಿ ಮಾಡಿ ನಾವು ಮಲ್ಲೇಶ್ವರಕ್ಕೂ ಬರ್ತಿದ್ವಿ. ನಾನು MLA ಸ್ಕೂಲಲ್ಲಿ ಓದಿದ್ದು. ಹಾಗೆ ಸ್ಕೂಲ್ ಓದ್ಕೊಂಡು ಹೋಗಿ ಪಾಠನೂ ಕಲ್ತ್ಕೋತಿದ್ದೆ. ಈಗ 1993 ನಾನು ಇವತ್ತಿನ ಡೇಟಲ್ಲಿ ಅರಂಗೇಟ್ರಂ ಕೂಡ ಮಾಡಿ. ಕಂಗ್ರ್ಯಾಚುಲೇಷನ್. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮ ಅರಂಗೇಟ್ರಂ ಬಗ್ಗೆ ಬಂದಾಗ. ಬಹಳ ಒಳ್ಳೆ ಪಾಠ. ಐ ಮೀನ್ ಅದು ಮೋಸ್ಟ್ಲಿ ಆಕರ್ಷಣೆ ಆಗಿದ್ದು ನಮ್ಮ ಟೀಚರಿಂದ ನನಗೆ. ಓಕೆ. ಅಂದರೆ ಅವರು ಪರಿಚಯ ನಿಮಗೆ, ಅಂದರೆ ನಿಮಗೆ ಡಾನ್ಸ್ ಅಂದರೆ ಯಾವಾಗಾದ್ರೂ, ಇವಾಗ ಯೂಶಲಿ ನಾವು ಕೇಳಿರ್ತೀವಿ, ನನಗೆ ಚಿಕ್ಕ ವಯಸ್ಸಿಂದ ಡಾನ್ಸ್ ಆಸಕ್ತಿ ಇತ್ತು, ನಾನು ಮಿರರ್ ಮುಂದೆ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇದ್ದೆ, ಹಾಗೇನಿಲ್ಲ. ಎಲ್ಲ ಮೋಸ್ಟ್ಲಿ ಎಲ್ಲ ಬಿಕಾಸ್ ಆಫ್ ದ ಟೀಚರ್. ಟೀಚರ್ ಅವ್ರು ಒಳ್ಳೆ ಪಾಠ ಹೇಳ್ಕೊಡೋರು.
ಆಮೇಲೆ ಗುಡ್ ಅಂತ ಎಲ್ಲ ಹೇಳಿರಬೇಕು ಮೋಸ್ಟ್ಲಿ ಆ ಟೈಮಲ್ಲಿ. ಸೊ ಅದು ಇಟ್ಸ್ ಸ್ಟೇ ವಿತ್. ಸೊ ನಿಮ್ಮ ತಾಯಿ ಕರ್ಕೊಂಡು ಹೋಗಿ ತಾಯಿ ಕರ್ಕೊಂಡೋಗಿ ಪಾಠ ಸೇರಿಸಿದ್ದು. ಅದಾದಮೇಲೆ ನಮ್ಮ ಟೀಚರು ಜೋರಾಗಿ ನಮಗೆ ಪಾಠ ಮಾಡೋರು, ನಮಗೆ ಉತ್ತೇಜನ ಕೊಡೋರು, ಪ್ರೋಗ್ರಾಮ್ಸ್ಗೆಲ್ಲ ಹಾಕೊಡೋರು. ಇವಾಗ ಪ್ರೋಗ್ರಾಮ್ ಮಾಡಿದ್ರೆ ತಾನೇ ಒಂದು 4 ಜನ ಬಂದು ಹೇಳ್ತಾರೆ ಚೆನ್ನಾಗಿ ಮಾಡಿದೆ ನೀನು. ಅಲ್ಲಿಂದಾನೇ ತಾನೇ ನಮಗೂ ಇದು ಬೆಳೆಯೋದು, ಉತ್ಸಾಹ ಬೆಳೆಯೋದು. ಆ್ಯಸ್ ಎ ಟೀಚರ್ ಯಾವ ಥರ ಅಂದರೆ ಯೂಶಲಿ ಡಾನ್ಸ್ ಗುರುಗಳು ಅಂತ ಬಂದಾಗ ಒಂದು ಸ್ಟ್ರಿಕ್ಟ್ನೆಸ್ ಇರುತ್ತೆ, ಜೊತೆಗೆ ಒಂದು ಸಲಿಗೆ ಕೂಡ ಇರುತ್ತೆ. ಮಕ್ಕಳನ್ನ ನೀವು ಬೆಳೆಯೋದನ್ನ ನೋಡ್ತೀರಾ. ಅದೇ ರೀತಿ ನಿಮ್ಮ ಗುರುಗಳದ್ದು ಸಂಬಂಧ ಹೇಗಿತ್ತು? ಈಸ್ ವೆರಿ ಡೈನಮಿಕ್ ಅವರು. ಆ್ಯಂಡ್ ಲೈಕ್ ಆ ಟೈಮಲ್ಲಿ ಹಿ ವಾಸ್ ಕನ್ಸಿಡರ್ಡ್ ಆಸ್ ಡಾನ್ಸ್ ಹೀರೋ ಥರ. ಹಿ ವಾಸ್ ಗುಡ್ ಇನ್ ಎವ್ರಿಥಿಂಗ್, ಮೃದಂಗಂ, ನಟವಾಂಗಂ, ಕೋರಿಯೋಗ್ರಫಿ, ಡಾನ್ಸ್. ಸೊ ಅವರು ಡಾನ್ಸ್ ಮಾಡ್ಕೊಂಡು ನಮಗೆ ಪಾಠ ಹೇಳ್ಕೊಡೋರು. ಸೊ ಸಮ್ ಟೀಚರ್ಸ್ ಯಾರು ಅವರು ಬರೀ ಪಾಠ ಮಾತ್ರ ಹೇಳ್ಕೊಡ್ತಾರೆ, ನಟವನ ಆರ್ಟ್ಸ್ ಅಂತೆಲ್ಲ ಇರೋರು. ಬಟ್ ನಮಗೇನು ಒಳ್ಳೆ ಒಂದು ಚಾನ್ಸ್ ಅಂದರೆ ಅವ್ರು ಡಾನ್ಸ್ ಮಾಡೋರ್ನೂ ಅವ್ರನ್ನ ನೋಡ್ಕೊಂಡು ನಾವು ಡಾನ್ಸ್ ಮಾಡ್ತಿದ್ವಿ, ಹಾಗೆ ಕಲಿತಿದ್ವಿ, ಅವ್ರ ಜೊತೆ ಡಾನ್ಸ್ ಮಾಡ್ತಿದ್ವಿ. ಅಂಥ ಒಂದು ವೈಬ್ರೆಂಟ್ ಎನ್ವೈರ್ಮೆಂಟ್ ರಸಿಕಾ ಡಾನ್ಸ್ ಅಕಾಡೆಮಿ. ಸೊ ಇವನ್ ಬೋತ್ ಆಫ್ ದೆಮ್. ಸೊ ತುಂಬ ಚೆನ್ನಾಗಿ ನಮ್ಮನ್ನು ಶೇಪ್ ಮಾಡಿದ್ರು. ಎಸ್ಪೆಷಲಿ ದಟ್ ಟೈಮ್ ಅಲ್ವಾ, ದಟ್ ಹೈಸ್ಕೂಲ್ ಟೈಮ್, ಕಾಲೇಜ್ ಟೈಮ್, ಹೇಗೆ ನಮ್ಮನ್ನು ಒಂಥರ ಸೆಳೆತ ನಮಗೆ ಡಾನ್ಸ್ ಕ್ಲಾಸ್ ಅಂದರೆ ಹೋಗ್ತಿದ್ವಿ. ಕಾಲೇಜ್ ಮುಗಿಸ್ಕೊಂಡು ಡಾನ್ಸ್ ಕ್ಲಾಸ್ ಓಡೋದು, ಎಲ್ಲದಕ್ಕೂ ಉತ್ತೇಜನ ಮಾಡೋದು. ತುಂಬ ಪ್ರೋಗ್ರಾಮ್ಸ್ ಮಾಡಿದ್ವಿ ಅವ್ರ ಜೊತೆ. ಸೊ ಇಸ್ ಅ ಗ್ರೇಟ್ ಟೀಚರ್. ಡಾನ್ಸ್ ಕಲಿಯೋದಕ್ಕೆ ಮಕ್ಕಳು ಒಂದು ಈ ಏಜ್ಗೆ ಬರಬೇಕು ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇಲ್ಲ, ಬರಲೇಬೇಕು. 6 and 7 ಇಸ್ ಐಡಿಯಲ್ ಏಜ್. ಓಕೆ. ಬಿಕಾಸ್ ಲೆಗ್ಸ್ ಡೆವಲಪ್ ಆಗಬೇಕು ನಮಗೆ, ಕಾಫ್ ಮಸಲ್ಸ್, ಥೈಸ್ ಎಲ್ಲ ಡೆವಲಪ್ ಆಗಲೇಬೇಕು. ಆ್ಯಂಡ್ ಅವ್ರಿಗೆ ಸ್ವಲ್ಪ ಅರ್ಥ ಆಗಬೇಕು ಕೂಡ. ಸೊ ರಿದಮ್ ಅರ್ಥ ಆಗಬೇಕಾದ್ರೆ ಇಟ್ ವಿಲ್ ಟೇಕ್, ಐ ವುಡ್ ಪ್ರಿಫರ್ 6 and 7 ಓನ್ಲಿ, ನಥಿಂಗ್ ಲೆಸ್ ದೆನ್. ಆ್ಯಂಡ್ ಮ್ಯಾಜಿಕ್ ವಂಡರ್ ಅದೆಲ್ಲ ಓಕೆ, ಬಟ್ ಕಾಲ್ ಡೆವಲಪ್ ಆಗಲೇಬೇಕು. ಕಾಲ್ ನೋವು ಬರುತ್ತೆ ಪಾಪ. ಸೊ ನೀವು ಸ್ಕೂಲಿಂಗ್ ಮಾಡಿದ್ದು ಎಮ್ ಎಲ್ ಎ ಹೈಸ್ಕೂಲ್, ದೆನ್ MES ಕಿಶೋರ್ ಕೇಂದ್ರ, ದೆನ್ BMS. ಓಕೆ. ದಟ್ ವಾಸ್ ದ ಸೈಡಲ್ಲಿ. ಡಾನ್ಸ್ ತುಂಬ ಹುಚ್ಚು ನನಗೆ. ಮ್ಯಾಮ್ ಸ್ಕೂಲ್ನಲ್ಲಿ ಹೇಗಿತ್ತು? ಅಂದರೆ ಸ್ಕೂಲ್ನಲ್ಲಿ ಆವಾಗಲೂ ನಿಮಗೆ ಕಾಂಪಿಟೇಷನ್ಸ್ ಎಲ್ಲ ಬರ್ತಿದ್ದಾಗ ನೀವು as soon as you're a dancer they'll take you to ಎಲ್ಲ ಇದಕ್ಕೂ ಎಲ್ಲ ತಗೋತಾರಲ್ವಾ, ಎಲ್ಲ ಸ್ಕೂಲ್ ಡೇಗೆ ಡಾನ್ಸ್ ಮಾಡು, ಸ್ಪೋರ್ಟ್ಸ್ ಡೇಗೆ ಡಾನ್ಸ್ ಮಾಡು. ಟೀಚರ್ಸ್ ಆರ್ ಆಲ್ ಎಕ್ಸೈಟೆಡ್. ನಾವು ವಿಲ್ ಆಲ್ ವಾಂಟ್ ಟು ಡು ದ ಬೆಸ್ಟ್. ನಮಗೆ ಮೈಥಿಲಿ ಮಿಸ್ ಅಂತ ಒಬ್ಬರೆಲ್ಲ ಇದ್ರು. ಸ್ಕೂಲಲ್ಲೆಲ್ಲ ಬಹಳ ತುಂಬ ಚೆನ್ನಾಗಿ ಉತ್ತೇಜನ ಕೊಟ್ಟಿದ್ದಾರೆ. ನಾವು ಚೆನ್ನಾಗಿ ಡಾನ್ಸ್ ಮಾಡಿದ್ವಿ. ಇಟ್ ಹೆಲ್ಪ್ಸ್. ನಿಮ್ಮ ತಂಗಿಯವರು ಅವರು ಶಿ ಇಸ್ ನಾಟ್ ಇಂಟು ಡಾನ್ಸ್. ಈಗ ಏನು ಮಾಡ್ಕೊಂಡಿದ್ದಾರೆ? ಶಿ ಇಸ್ ಇಂಟು ಫೈನಾನ್ಸ್. ಓಕೆ. ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಇರಬೇಕಾದ್ರೆ ಐ ಥಿಂಕ್ ನೀವು ಅರಂಗೇಟ್ರನ್ನ ಮಾಡಿದ್ದು. ಕರೆಕ್ಟಾಗಿ ಇವತ್ತಿಗೆ ಅಂದರೆ ನಾವಿವತ್ತು ಶೂಟ್ ಮಾಡ್ತಾ ಇರೋದು June 10th. ಸೊ 33 ವರ್ಷದ ಹಿಂದೆ ಮ್ಯಾಮ್ದು ಅರಂಗೇಟ್ರಮ್ ಆಗಿದ್ದು. ಹೇಗಿತ್ತು ಮ್ಯಾಮ್? ಅಂದರೆ ಅರಂಗೇಟ್ರಮ್ ಅಂದರೆ ಪ್ರತಿಯೊಂದು ಡಾನ್ಸರ್ಸ್ ಲೈಫ್ನಲ್ಲೂ ಒಂದು ಘಟ್ಟ ಅಂತ. ಅದು ಘಟ್ಟ ಆ್ಯಕ್ಚುಲಿ ಇಟ್ಸ್ ಬಿಗಿನಿಂಗ್, ಆರಂಭ ಮಾತ್ರ ಅದು. ಅಲ್ಲಿಂದನೇ ಶುರು ಆಗೋದು. ಆಮೇಲೆ ಒಂದು ಒಳ್ಳೆ ನಂಟು ಬೆಳೆಯುತ್ತೆ ಟೀಚರ್ ಕೂಡ. ನಾನು ಬೇರೆ ಫಸ್ಟ್ ಅರಂಗೇಟ್ರಮ್ ಸ್ಟೂಡೆಂಟ್ ನಮ್ಮ ಟೀಚರ್ಗೆ. he was bubbling with energy, we were also all very excited. ಒಳ್ಳೆ ಒಂದು ನಂಟು ಬೆಳೆಯುತ್ತೆ. ಅರಂಗೇಟ್ರಮ್ ಡೇಸೇ ಒಂದು 3 months ಒಳ್ಳೆ ಪ್ರಾಕ್ಟೀಸ್, ಬೆಳಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಆಗುತ್ತೆ. ಇವಾಗ ನಾನು ನನ್ನ ಸ್ಟೂಡೆಂಟಿಗೆ ಮಾಡೋದಾದ್ರೆ ಒಂದು 2 ತಿಂಗಳು ಒಳ್ಳೆ ಪ್ರಾಕ್ಟೀಸ್. ಆ ಮಕ್ಕಳು ಇದು ಅಂತ ಮನೋಭಾವ ನಮಗೂ ಅರ್ಥ ಆಗುತ್ತೆ, ಅವ್ರಗಳಿಗೆ ನಾವೇನು ಅಂತ ಅರ್ಥ ಆಗುತ್ತೆ, ಚೆನ್ನಾಗಿರುತ್ತೆ. ಐ ವುಡ್ ಸೇ ಅರಂಗೇಟ್ರಮ್ ಇಸ್ ಎ ಗುಡ್ ಟೈಮ್. ಒಂದು ಬಾಂಡ್ ಸಂಬಂಧ ಬೆಳೆಯೋಕ್ಕೆ ಸ್ಟೂಡೆಂಟ್ ಆ್ಯಂಡ್ ಟೀಚರ್. ಲೈವ್ ಪರ್ಫಾರ್ಮೆನ್ಸಸ್ ಕೊಡಬೇಕಾದ್ರೆ ಆ ಒಂದು ಬಾಂಡಿಂಗ್, ಸ್ಟೇಜ್ ಮೇಲೆ ಇರೋರ ಜೊತೆ ಬಾಂಡಿಂಗು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್. ದ್ಯಾಟ್ಸ್ ಆಲ್ಸೋ ದ ಫಸ್ಟ್ ಟೈಮ್ ಯೂಶಲಿ ಏನದು ಮ್ಯೂಸಿಷಿಯನ್ಸ್ ಜೊತೆ ನಾವು ನಿಂತ್ಕೊಳ್ಳೋದು. ಅದೊಂದು ಲೈವ್ ಪರ್ಫಾರ್ಮೆನ್ಸ್, ಒಂದು ಎನರ್ಜಿನೇ ಬೇರೆ. ಸ್ಟೇಜ್ ಮೇಲೆ ಆಗಲಿ, ರಿಹರ್ಸಲಲ್ಲಾಗಲಿ, ನಾವು ಎಷ್ಟೇ ತಪ್ಪು ಮಾಡಿದ್ರು ಏನು ಮಾಡಿದ್ರು ಅವ್ರು ಚೆನ್ನಾಗಿ ಇದು ಕೂಡಿಸ್ಕೊಂಡು ಹೊಟ್ಟೋಗ್ತಾರೆ. ದ ಮ್ಯೂಸಿಷಿಯನ್ಸ್ ಆರ್ ಅ ಗ್ರೇಟ್ ಸಪೋರ್ಟ್ ಟು ಅಸ್. ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್ ಆಲ್ಸೋ ಟು ಡೂ ಸೋಲೋ ಅಲ್ವಾ. 2 hours ಡಾನ್ಸ್ ಮಾಡಬೇಕು. ಅದು ಸೋಲೋ ಮಾರ್ಗಮ್ ಅಂತ ಕರಿತೀವಿ. ಅಲರಿಪುಯಿಂದ ಹಿಡಿದು ತಿಲ್ಲಾನವರೆಗೂ ಒಂದು ಮಾರ್ಗಮ್ ಮಾಡಬೇಕು. ಅದು ಕಲ್ತ್ಕೋಬೇಕು, ಮಾಡಬೇಕು. ಇಟ್ಸ್ ಅ ವೆರಿ ಗುಡ್ ಚಾಲೆಂಜ್. ಯೂಶ್ವಲಿ ಮಾಡ್ತಾರೆ ಎಲ್ಲ ಮಕ್ಕಳು. ನಾವು ಬೇರೆ ವಿ ಐಡೆಂಟಿಫೈ ದ ಸ್ಟೂಡೆಂಟ್ who is ready to do it also. On the maturity level, some kids get the maturity little faster, say 8th 9th 10th ಬಂದ್ಬಿಡುತ್ತೆ. ಸ್ವಲ್ಪ ಜನ ಮಕ್ಕಳು ಸ್ವಲ್ಪ ಲೇಟಾಗಿ ಬರುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಲೇಟ್ ಬ್ಲೂಮರ್ಸ್ ಅಂತೆಲ್ಲ ಏನೂ ಹೇಳಲ್ಲ. ಬಟ್ ದೇರ್ ವಿಲ್ ಬಿ ಅ ಟೈಮ್ ವೇರ್ ದೇ ಬ್ಲೂಮ್. ಸೊ ಟೀಚರ್ ಗೊತ್ತಾಗತ್ತೆ, ಆ ಟೀಚರ್ಗೂ ಗೊತ್ತಾಗತ್ತೆ, ಅವ್ರಿಗೂ ಗೊತ್ತಾಗತ್ತೆ, ಪೇರೆಂಟ್ಸ್ಗೂ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಾಗತ್ತೆ. ಬೇಗ ಅದನ್ನು ಟ್ಯಾಪ್ ಮಾಡಿ ವಿ ವಿಲ್ ಸ್ಟಾರ್ಟ್ ಟೀಚಿಂಗ್.
ಯೂಶಲಿ ಅರಂಗೇಟ್ರ ಮಾಡಿ ಮಾಡಿ. ಸೊ ನನ್ನ ಮನೇಲಿ ಒಂದು ನನ್ನ ಮಗಳು ಈ ಥರ ಒಂದು ಹಂತಕ್ಕೆ ರೀಚ್ ಆಗಿದ್ದಾರೆ ಡಾನ್ಸ್ನಲ್ಲಿ ಅಂದರೆ ಎಷ್ಟು ಖುಷಿ ಇತ್ತು ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆಲ್ಲ? ಗೊತ್ತಿಲ್ಲ, ಜ್ಞಾಪಕ ಇಲ್ಲ ನನಗೆ. ಬಟ್ ಶೋರ್ಲಿ ನಮ್ಮ ತಂದೆ ವೆರಿ ಸಿಂಪಲ್. ಅವರು ಅರಂಗೇಟ್ರ ನಮ್ಮ ಟೀಚರ್ ಕರೆದು ಅವ್ರನ್ನ ಹೇಳಿದ್ರು ಅರಂಗೇಟ್ರ ಮಾಡೋಣ ಇವಳಿಗೆ ಅಂತ. ಖಂಡಿತ ಮಾಡೋಣ ಅಂದರು, ಅಷ್ಟೇ, ಇನ್ನೇನಿಲ್ಲ. ಬೆಳಗ್ಗೆ ಸಾಯಂಕಾಲ ನಾನು ಅದೇ ಸಮ್ಮರ್ ಟೈಮಲ್ಲಿ ಹೋಗ್ತಿದ್ದೆ ಪ್ರಾಕ್ಟೀಸ್ಗೆ, ಅಷ್ಟೇ. ನಥಿಂಗ್ ಮಚ್. ಹೈ ಎಲ್ಲರೂ ಕರೆದಿದ್ರು, ಎಲ್ಲ ಮಾಡಿದ್ರು ಅಷ್ಟೇ. ನಾನು ನಮಗೂ ನನ್ನ ಟೀಚರ್ಗೂ ಒಳ್ಳೆ ಒಂದು ವಿ ಗಾಟ್ ಅ ನೈಸ್ ಬಾಂಡ್ ಬಿಕಾಸ್ ಆಫ್ ದ ಅರಂಗೇಟ್ರ ಆ್ಯಂಡ್ ಮೆನಿ ಮೋರ್ ಪ್ರೋಗ್ರಾಮ್ಸ್. ಈವನ್ ಟುಡೇ ಐ ಆಮ್ ಹಿಂಗೆಲ್ಲ ಇರೋದು ಬಿಕಾಸ್ ಆಫ್ ಅವರಿಂದಾನೇ ಅಲ್ವಾ. ಇವಾಗ ನಂಗೂ ಮ್ಯೂಸಿಕ್ ಟೀಚರ್ಸು ಆಗಿರ್ಬೋದು ಅಥವಾ ಯಾರೇ ಆಗಿರ್ಲಿ ಒಂದು ಏನೋ ತಪ್ಪು ಮಾಡಿದ್ರೆ ಒಂದು ಪಟ್ ಅಂತ ಇದು ಮಾಡೋದು ಜಾಸ್ತಿ. ಸೊ ಆ ರೀತಿ ನಿಮ್ಗೆ ಯಾವ್ದಾದ್ರು? ಟೋಟಲಿ ಸರಿಯಾಗಿ ಬಯಸ್ಕೊಂಡಿದ್ದೀವಿ, ಸರಿಯಾಗಿ ಕೋಲೆಲ್ಲ ಹೊಡೆದು ಎಲ್ಲ ಮಾಡಿದ್ದಾರೆ. ಬಟ್ ಏನು ಎಲ್ಲನೂ ಒಳ್ಳೆ ಒಂದು ಇದಕ್ಕೆ ತಾನೆ. ಅವಾಗ ಅಲ್ಲಿ ಮಾಡಬೇಕು, ಆ ಜೊತೆ ಒಪ್ಪಿಸ್ಬೇಕು, ಆ ಭಾವ ಹಂಗೆ ಮಾಡಬೇಕು, ಅವ್ರು ಅಷ್ಟು ಇದಾಗಿ ನಮಗೆ ಹೇಳ್ಕೊಡ್ತಿರ್ಬೇಕು. ಇದೆಲ್ಲ ಓಕೆ, ಲೈಕ್ ತಾಯಿ ಹೊಡೆಯೋ ಥರ ಅಂತ ಇಟ್ಕೊಳ್ಳೋಣ. ನಾನು ಅಷ್ಟೇ, ನಾನು ಸ್ಟ್ರಿಕ್ಟೇ, ನಾನು ನನ್ನ ಸ್ಟೂಡೆಂಟ್ಸ್ಗೂ ಸ್ಟ್ರಿಕ್ಟೇ. ಎಲ್ಲ ಹತ್ಕೊಂಡೆಲ್ಲ ಹೋಗ್ತಾರೆ ಕ್ಲಾಸಿಂದ ಎಲ್ಲ. ಇಟ್ಸ್ ಓಕೆ, ಇಟ್ಸ್ ಆಲ್ ಪಾರ್ಟ್ ಆಫ್ ದ ಜರ್ನಿ ಅಷ್ಟೇ. ಸೊ ಮ್ಯಾಮ್, ನಿಮ್ಮದು ಡಾನ್ಸ್ ನೀವು ಇಲ್ಲ ಶ್ರೀ ಕಿರಣ್ ಸುಬ್ರಹ್ಮಣ್ಯ ಅವ್ರ ಹತ್ರ ಕಲಿತಾ ಇರ್ತೀರಾ, ಅದಾದಮೇಲೆ ನೀವು ಚೆನ್ನೈಗೆ ಹೋಗ್ತೀರಾ. ಕರೆಕ್ಟ್. ಅದ್ರ ಬಗ್ಗೆ ಹೇಳಿ ಮ್ಯಾಮ್. ಅಭಿನಯ ಕಲಿಯೋದಕ್ಕೆ ನೀವು ಅಭಿನಯ ತುಂಬ ಇಷ್ಟ. ನಮ್ಮ ಗುರುಗಳು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಅದಾದಮೇಲೆ ನನಗೆ ಬ್ರಗಾ ಬೆಸೆಲ್ ಒಂದ್ಸತಿ ನಾನು ನೋಡಿದ್ದೆ, ಅವರ ಒಂದು ಪರ್ಫಾರ್ಮೆನ್ಸ್. ಅವ್ರ ಹತ್ರ ಕಲ್ತ್ಕೋಬೇಕು ಅಂತ ತುಂಬ ಆಸೆ. ಸೊ ಅವ್ರು ವರ್ಕ್ಶಾಪ್ಸಿಗೆ ಬರೋರು, ಇಲ್ಲಿ ನಂದಿನಿ ಮೆಹತಾ ಅವರು ವರ್ಕ್ಶಾಪ್ಸ್ ಕಲಿಯೋರು. ಸೊ ನಾವು ಹೋಗ್ತಿದ್ವಿ, ಅಲ್ಲಿ ಪಾಠ ಹೇಳಿಸ್ಕೊತಿದ್ವಿ ವರ್ಕ್ಶಾಪ್ಸಲ್ಲಿ. ಅದಾದಮೇಲೆ ಪೀಡಿಸ್ತಿದ್ವಿ, ಮ್ಯಾಮ್ ಅಕ್ಕ ಕತ್ಕೊಣು ಅಂತ. ಹಾಂ ಸರಿ ವಾ ಅನ್ನೋರು. ಸೊ ಅಲ್ಲೊಂದು ಇಷ್ಟು ಗೋ ಅಬೌಟ್ 3-4 ಇಯರ್ಸ್ ಹೋಗಿದ್ದೀನಿ. ಆಮೇಲೆ ಆನ್ಲೈನಲ್ಲಿ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅಭಿನಯ ಒಂದೊಂದು ಪದಾನೂ ನಮಗೆ ಹೇಳ್ಕೊಟ್ಟು ತಿದ್ದಿ ಓವರ ಪಣ್ಣಾದೆ, ಅಂಡರ ಪಣ್ಣಾದೆ, ಸಮಮ ಪಣ್ಣ ಅಂತ ಎಷ್ಟು ತಿದ್ದಿದ್ದಾರೆ, ಎಷ್ಟು ಹೇಳ್ಕೊಟ್ಟಿದ್ದಾರೆ ನಮ್ಮ ಪಾಠ. ಬ್ರಗಾ ಬೆಸೆಲ್. ಅಭಿನಯ ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಭರತನಾಟ್ಯದಲ್ಲಿ ಎಸ್ಪೆಷಲಿ ಇಟ್ಸ್ ವೆರಿ ನೈಸ್ಲಿ ಡಿಫೈನ್ಡ್. ನಮಗೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಒಳ್ಳೆ ಡಿಫೈನ್ ಇದಾಗಿದೆ. ಆಮೇಲೆ ಜಾವಳಿ ಪದಮ್ಸ್ ತುಂಬ ಚೆನ್ನಾಗಿರುತ್ತೆ. ಜಾವಳಿ ಆ್ಯಂಡ್ ಪದಮ್ಸ್ ಅನ್ನೋದು ಲೈಕ್ ದೇ ಆರ್ ಪೋಯಮ್ಸ್ ರಿಟನ್ ಬೈ ದ ನೈಸ್ ಪೋಯಿಟ್ಸ್, ಬೇಸಿಕಲಿ ಅಬೌಟ್ ಲವ್, ಮೋರ್ಲಿ ಅಬೌಟ್ ಶೃಂಗಾರ. ಸೊ ಐ ಆಮ್ ಇನ್ ಲವ್ ಆರ್ ವೈ ಹ್ಯಾವ್ ಯು ನಾಟ್ ಕಮ್, ನನ್ನ ಹತ್ರ ಯಾಕೆ ನೀನು ಬಂದಿಲ್ಲ, ಯಾಕೆ ಅವಳು ಬೇರೆಯವಳ ಹತ್ರ ಹೋಗಿದ್ಯಾ, ಅಸೂಯೆ, ಎಲ್ಲ ನವರಸದಲ್ಲಿ ಬರುವ ಎಲ್ಲ ಜಾವಳಿ ಪದಂ ದೇವರ ನಾಮಗಳನ್ನೆಲ್ಲ ತುಂಬ ಕಲ್ತ್ಕೊಂಡಿದ್ದೇನೆ ಅವರ. ನಿಮ್ಗೆ ಯಾವತ್ತಾದರೂ ಈ ಡಾನ್ಸ್ ಮಾಡಬೇಕಾದ್ರೆ ನಿಮ್ಮ ಒಳಗಡೆ ಇರೋ ಎಮೋಷನ್ಸ್, ಇವಾಗ ಹಾಡಬೇಕಾದ್ರೆ ಆಗುತ್ತೆ, ಹಾಡ್ತಾ ಇರಬೇಕಾದ್ರೆ ಅಳು ಬರುತ್ತೆ, ನಗು ಬರುತ್ತೆ, ಡಾನ್ಸ್ ಮಾಡಬೇಕಾದ್ರೂ ಆ ಎಫೆಕ್ಟ್, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ? ಬರುತ್ತೆ ಸಮ್ಟೈಮ್ಸ್. ಎಸ್ಪೆಷಲಿ ಭಕ್ತಿ ಭಾವದಲ್ಲಿದ್ದಾಗ ಒಂದು ಸ್ವಲ್ಪ ತಲ್ಲೀನರಾಗ್ಬಿಡ್ತೀವಿ. ಬಟ್ ದೆನ್ ವಿ ಶುಡ್ ಅದನ್ನು ತುಂಬ ತೋರಿಸ್ಕೊಳ್ಳೋ ಥರ ಇಟ್ಕೋಬಾರ್ದು. ವಿ ಹ್ಯಾವ್ ಟು ಅದೊಂದು ಮೆಚ್ಯೂರಿಟಿ, ಪರ್ಫಾರ್ಮರ್ ಅವರು ಮೆಚ್ಯೂರಿಟಿ, ಹೌ ಶಿ ಹೋಲ್ಡ್ಸ್ ಹರ್ ಇಮೋಷನ್ಸ್ ಆಲ್ಸೋ. ನಾವು ಆಲ್ಸೋ ಇಟ್ಸ್ ನಾಟ್ ಲೈಕ್ ಅನ್ ಆ್ಯಕ್ಟಿಂಗ್ ಆರ್ ಸಮಥಿಂಗ್ ವೇರ್ ಯು ಆರ್ ಇನ್ ದ ಕ್ಯಾರೆಕ್ಟರ್ ಆಲ್ ಥ್ರೂ ಔಟ್. ನಾವು ಒಂದು 10 ನಿಮಿಷ ಒಂದು ಐಟಮ್ ಅಂತ ಇಟ್ಕೊಳ್ಳಿ, ಅದರಲ್ಲಿ 1-2-3 ಮಿನಿಟ್ಸ್ ಭಾವನೆ ಆರ್ ವಾಟ್ ಎವರ್ ಅದು ಇಟ್ಕೊಂಡ್ರೆ ಅದು ಹಿಂಗೆ ಹೋಗಿ ಹಂಗೆ ವಾಪಸ್ ಬಂದು ಹಿಡ್ಕೋಬೇಕು ನಾವು ಅದನ್ನು. ಕಾಂಟ್ ತುಂಬ ಅದನ್ನು ತಲೆಲಾಗಿ ಹತ್ಕೊಂಡು ಅದೆಲ್ಲ ಮಾಡಬಾರ್ದು. ಮಾಡಿದ್ರೆ ಮೀನ್ಸ್ ದ ಆರ್ಟಿಸ್ಟ್ ಹ್ಯಾಸ್ ನಾಟ್ ಪ್ರಾಕ್ಟಿಸ್ಡ್ ಇನಫ್ ಆರ್ ಶಿ ಇಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಅವರ್ ಆರ್ಟ್ ಅಂತ. ಬಟ್ ಅಫ್ಕೋರ್ಸ್ ರಿಹರ್ಸಲ್ಸ್ ಎಲ್ಲ ಆಗುತ್ತೆ, ಶೋಲಿ ಆಗುತ್ತೆ. ವಿ ಆರ್ ಆಲ್ ಇಮೋಷನಲ್ ಬೀಯಿಂಗ್ಸ್ ಆ್ಯಂಡ್ ಆರ್ಟ್ ಆಲ್ಸೋ ಇಟ್ಸ್ ಅ ಚಾನಲ್ ಫಾರ್ ಅಸ್ ಟು ಎಕ್ಸ್ಪ್ರೆಸ್ ಅವರ್ ಇಮೋಷನ್ಸ್. ಸೊ ಖಂಡಿತ ಆಗುತ್ತೆ, ಶೋರ್. ಇವಾಗ ನನ್ನ ತಂಗಿನೂ ನಿಮ್ಮ ಹತ್ರನೇ ಕಲಿತಿರೋದು ಡಾನ್ಸ್ನ. ಅವಳಿಗೆ ಈ ಗೆಜ್ಜೆ ಹಾಕೊಳ್ಳೋ ಹುಚ್ಚಿತ್ತು ಬಿಫೋರ್ ಇದಾಗೋದ್ರಿಂದ. ನಿಮಗೆ ಜ್ಞಾಪಕ ಇದೆಯಾ ಯಾವತ್ತಾದರೂ? ಅಂದರೆ ಯೂಶಲಿ ಡಾನ್ಸ್ ಮಾಡೋರಿಗೆ ಈವನ್ ಆ್ಯನ್ಯುವಲ್ ಡೇಗೆ ಇವಾಗ ಡಾನ್ಸ್ ಬರದೇ ಇರೋರು ಕೂಡ ಭರತನಾಟ್ಯಂ ಏನೋ ಮಾಡ್ತಾ ಇದ್ದಾರೆ ಸ್ಕೂಲ್ನಲ್ಲಿ ಅಂದರೆ ಆ ಗೆಜ್ಜೆ ನೆಟ್ಕೊಂಡು ಕಟ್ಕೊಳ್ಳೋಕ್ಕೇ ಒಂದು ಹುಮ್ಮಸ್ಸು. ನಿಮಗೆ ಫಸ್ಟ್ ಟೈಮ್ ನಿಮ್ಮ ಗೆಜ್ಜೆ ಇಸ್ಕೊಂಡಾಗ ಅಥವಾ ಗೆಜ್ಜೆನ ಕಟ್ಕೊಂಡಿದ್ದು ಜ್ಞಾಪಕ ಇದೆಯಾ ಏನಾದರೂ, ಅಥವಾ ನಿಮ್ಗೆ ಆ ಥರದ್ದು ಏನಾದ್ರು ಇತ್ತಾ? ಜ್ಞಾಪಕ ಇಲ್ಲ, ಬಟ್ ತುಂಬ ಇಷ್ಟ ನನಗೆ ಡ್ಯಾನ್ಸ್ ಕ್ಲಾಸು, ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ. ಸೊ ಆಲ್ಸೋ ಎವ್ರಿಬಡಿ ಇಸ್ ಟು ಸೇ ಅಲ್ವಾ, ಡಾನ್ಸ್ ಕಲ್ತ್ಕೊತಿದ್ದಾಳೆ ಹುಡುಗಿ ಅಂತಂದರೆ ಏನೋ ಒಂದು ಖುಷಿ. ಓಕೆ, ಮೇ ಬಿ ಐ ಆಮ್ ಡಾನ್ಸಿಂಗ್ ವೆಲ್ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಈ ಗೆಜ್ಜೆನ ಕಟ್ಕೊಳ್ಳೋಕ್ಕೆ ಡಾನ್ಸ್ನಲ್ಲಿ, ಭರತನಾಟ್ಯನಲ್ಲಿ ಏನಾದರೂ ಈ ಒಂದು ಸ್ಟೇಜಿಗೆ ಬಂದಮೇಲೆ ಹಾಕೋಬೇಕು ಅಂತ ಏನಾದ್ರು ಇದೆಯಾ? ಗೆಜ್ಜೆ ಪೂಜೆ ಅಂತ ಒಂದಿದೆ, ಅದೆಲ್ಲ ಸ್ವಲ್ಪ ಕಾಲದಲ್ಲಿ ಮಾಡ್ತಾ ಇದ್ರು. ಇವಾಗ ನಾವು ಗೆಜ್ಜೆ ಪೂಜೆ ಅಂತ ಅದನ್ನ ದೊಡ್ಡದಾಗಿ ಮಾಡಲ್ಲ, ಬಟ್ ಒಂದು
ಅಲ್ಲರಿಪು ಆದಮೇಲೆ ಒಂದು ಡಾನ್ಸ್ ಕ್ಲಾಸಲ್ಲೇ ದೇವ್ರ ಹತ್ರ ಇಟ್ಬಿಟ್ಟು ಗೆಜೆ ಎಲ್ಲ ಕಟ್ಟಿಸ್ತೀವಿ. ಎಲ್ಲ ಸೇರಿ ಒಂದು ಅರಂಗೇಟ್ರಮ್ಮೆ ಮಾಡೋದು ನಾವು. ಅದಕ್ಕೆ ಮುಂಚೆ ಅಫ್ಕೋರ್ಸ್ ಸ್ವಲ್ಪ ಸ್ಟೂಡೆಂಟ್ಸು ಸ್ಮಾಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಆಲ್ಸೋ ಫಾರ್ ದೆಮ್ ಟು ಗೆಟ್ ಅನ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪೋಷರ್ ಎಲ್ಲ. ಬಿಕಾಸ್ ನಾಟ್ ಆಲ್ ಕಿಡ್ಸ್ ವಿಲ್ ಕಮ್ ಟು ಅನ್ ಅರಂಗೇಟ್ರಮ್ ಲೆವೆಲ್. ಕರೆಕ್ಟ್ ಅಲ್ವಾ? ಬಿಕಾಸ್ ದಟ್ ಚೈಲ್ಡ್ ಶುಡ್ ಬಿ ಏಬಲ್ ಟು ಸಸ್ಟೈನ್ 2 hours ಅಂದರೆ ನಾಟ್ ಆಲ್ ಚಿಲ್ಡ್ರನ್ ವಿತ್ ಸಮ್ ಚಿಲ್ಡ್ರನ್ ಜಸ್ಟ್ ವಾಂಟ್ ಟು ಕಮ್ ಆ್ಯಂಡ್ ಲರ್ನ್, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಸೊ ಅದಕ್ಕೆಲ್ಲ ಸ್ವಲ್ಪ ಚಿಕ್ಕ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡಿಸ್ತೀವಿ ಗ್ರೂಪ್ ಆಗೆಲ್ಲ. ಬಟ್ ಅರಂಗೇಟ್ರಮ್ ಮಾಡಬೇಕು ಅಂದರೆ ಒಂದು ಲೆವೆಲಿಗೆ ಬರಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಅಲ್ಲಿವರೆಗೂ ಎಲ್ಲ ಗೆಜ್ಜೆ ಕಟ್ಕೊಂಡೆಲ್ಲ ಡಾನ್ಸ್ ಮಾಡ್ಬೋದು. ಬಟ್ ಅರಂಗೇಟ್ರಮ್ ವಿಲ್ ಬಿ ವೇರ್ ಫಾರ್ಮಲಿ ಎವ್ರಿಥಿಂಗ್ ವಿಲ್ ಬಿ ಡನ್. ಡಾನ್ಸ್ ಅನ್ನೋದು ಒಂದು ಇವಾಗ ಒಂದು ಸೇವೆಯನ್ನು, ಖಂಡಿತವಾಗ್ಲೂ ಕಲಾ ಸೇವೆನೇ, ಬಟ್ ಅದ್ರ ಜೊತೆಗೆ ಇವತ್ತಿನ ಒಂದು ಸಮಾಜದಲ್ಲಿ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ನು ತಗೊಳ್ತಾ ಇದೆ. ಸೊ ಎಸ್ಪೆಷಲಿ ಅರಂಗೇಟ್ರಮ್ ಅಂತ ಬಂದಾಗ ನಾನೇ ನೋಡಿದ್ದೀನಿ ಸುಮಾರು ಜನ, ನನ್ನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ನನ್ನ ತಂಗಿಯ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ದೇ ಸ್ಪೆಂಡ್ ಅ ಲಾಟ್ ಆಫ್ ಮನಿ ಆನ್ ಅರಂಗೇಟ್ರಮ್. ಅಂದರೆ ನಾವು outrageous ಆಗಿ ಸಿಕ್ಕಾಪಟ್ಟೆ. ಸೊ ಇಸ್ ಇಟ್ ನೆಸೆಸರಿ ಅಷ್ಟೊಂದೆಲ್ಲ? ನಾಟ್ ನೆಸೆಸರಿ, ಆಫ್ ಕೋರ್ಸ್ ಇಟ್ಸ್ ಇಲ್ಲ. ಈವನ್ ಸ್ಮಾಲ್ ದೇವಸ್ಥಾನದಲ್ಲಿ ಮಾಡಿದ್ರು ಅರಂಗೇಟ್ರಮ್ಮೆ, ದೊಡ್ಡ ಹಾಲ್ಗಳಲ್ಲಿ ಚೌಡಯ್ಯಲ್ಲಿ ಮಾಡಿದ್ರು ಅರಂಗೇಟ್ರಮ್ಮು. ಡಿಪೆಂಡ್ಸ್ ಆನ್ ಹೌ ಮಚ್ ಯು ವಾಂಟ್. ಇಟ್ ಡಿಪೆಂಡ್ಸ್ ಆನ್ ಆಲ್ಸೋ ದ ಟೀಚರ್, ಹೌ ಎಕ್ಸ್ಟ್ರಾವೆಗೆಂಟ್ ದ ಟೀಚರ್ ಈಸ್, ಒನ್ ದಟ್. ಬಟ್ ದೆನ್ ಎಲ್ಲದಕ್ಕೂ ಖಂಡಿತ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ಆರ್ಟಿಸ್ಟ್, ದಟ್ ಇಸ್ musicians coming, we want lights, we want backdrop, nowadays even food is arranged because ellaru basically relatives and all come, no problem. But tumba extravagant ಆಗಿ ಮಾಡದೆ ಒಂದು ಒಂದು ಲಾಜಿಸ್ಟಿಕ್ ಆಗಿ ಮಾಡಿದ್ರು ಓಕೆ, that's good thing. But it's like now a wedding ತರ. Now how do you want to do your wedding? You want to do it simple or you want to make it grand? It depends. ಮ್ಯಾಮ್, ನೀವು ಕಾಲೇಜ್ ಮಾಡಿದ್ದು MES ನಲ್ಲಿ ಸೈನ್ಸ್ ಮೈಕ್ರೋಬಯಾಲಜಿ, BMS. ಓಕೆ. ಇಲ್ಲಿ MES ನಲ್ಲಿ PUC ಮಾಡಿದ್ದು. MES ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪರ್ಸನ್ ನೀವು ಮೀಟ್ ಮಾಡ್ತೀರಾ. ನಿಮ್ಮ ಅಂದಿನ ಬಾಯ್ ಫ್ರೆಂಡ್ ಅನ್ಬೋದು, ಇವತ್ತಿನ ಹಸ್ಬೆಂಡ್ ಅನ್ಬೋದು. ಏನಿತ್ತು ಮ್ಯಾಮ್ ನಿಮ್ಮ ಒಂದು ಕ್ಯಾಶುಯಲ್ ಆಗಿ ಮಾಡಬೇಕು ಅಂದ್ರೆ ನಿಮ್ಮ ಲವ್ ಸ್ಟೋರಿ ಹೇಗಿತ್ತು ಅಂತ? ಸೊ ವಿ ಬೋತ್ ವೇರ್ ಇನ್ ದ ಸೇಮ್ ಕಾಲೇಜ್, MES ಕಿಶೋರ್ ಕೇಂದ್ರ. ಆಗ್ತಾನೆ ಓಪನ್ ಆಗಿತ್ತು ಅನ್ಸುತ್ತೆ, 1 ವರ್ಷ ಆಗಿತ್ತು PUC ಕಾಲೇಜು. ಸೊ ನಾನು ಒಂದು ಸೆಕ್ಷನ್, ಅವರು ಒಂದು ಸೆಕ್ಷನಲ್ಲಿದ್ದರು. ನಾಟ್ ಮೀಟ್ ಮಚ್ ಅಂಡ್ ಆನ್, ಬಟ್ ಇವರು ಒಂದು ಇದರಲ್ಲಿ ಏನದು ನಮ್ಮ ಎತ್ನಿಕ್ ಡೇ ಇರುತ್ತೆ, ಅವತ್ತು ವೇಸ್ಟಿಗೆ ಇಷ್ಟೆಲ್ಲ ಕಟ್ಕೊಂಡು ತಿರುಮಣ್ ಕಾಪೆಲ್ಲ ಇಟ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಅಂತ, ಬಿಕಾಸ್ ಐ ವಾಸ್ ಓನ್ಲಿ ಅದರ್ ಒನ್ ಈ ಕಡೆ ಇದರಲ್ಲಿ. ಆ್ಯಂಡ್ ಅವ್ರ ಪೇಪರ್ ಒಂದು 25 ಒಂದು ತೊಗೊಂಡ್ಬಿಟ್ಟಿದ್ರು ಅವರು, ಬಾಟನಿ ಝುವಾಲಜಿನೋ ಏನೋ, ಫಸ್ಟ್ ಇಯರ್ ಫಸ್ಟ್ ಟೆಸ್ಟ್. ಅದನ್ನು ನಮ್ಮ ಟೀಚರ್ ತೊಗೊಂಬಂದು ತೋರಿಸಿದ್ರು. ಡಿಡ್ ಯು ಸಿ ದಿಸ್ ಪೇಪರ್ ಅಂತ. ನಾವೆಲ್ಲ ಹೂ ಇಸ್ ದಿಸ್ ವಾಸ್ ಟೇಕನ್ ಇಟ್ ಅಂತ ಅನ್ಕೋತಿದ್ವಿ. ದೆನ್ ವಿ ಬಿಕೇಮ್ ಫ್ರೆಂಡ್ಸ್, ವಿ ಹ್ಯಾಡ್ ಕಾಮನ್ ಫ್ರೆಂಡ್ಸ್, ಯೂಸ್ ಟು ಹ್ಯಾಂಗ್ ಅರೌಂಡ್ ಟುಗೆದರ್ ಎಲ್ಲ ತುಂಬ ಎಲ್ಲ. ಆ್ಯಂಡ್ ಹಾಗೆ ಅವ್ರಿಗೂ ನನ್ನ ಬಗ್ಗೆ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು, ಡಾನ್ಸು ಇಷ್ಟ ಆಯಿತು ಅವ್ರಿಗೆ. ಸೊ ನಾನು ಇವನ್ ಐ ವಾಸ್ ಇಂಟ್ರೆಸ್ಟೆಡ್. ಆ್ಯಂಡ್ ದೇವಸ್ಥಾನದಲ್ಲಿ ವಿ ಯೂಸ್ ಟು ಮೀಟ್ ಕ್ವೈಟ್ ಆಫನ್. So many things which like which matched, I would say, wavelength matched, and we got married. ಹೇಗಿತ್ತು ಮ್ಯಾಮ್, ಅಂದ್ರೆ ನಿಮ್ಮ ಮನೆಯಲ್ಲಿ? My dad, ನಮ್ಮ ತಂದೆ, very simple, very happy. He was, or maybe he trusted me, I don't know, for whatever. He said, "Enna ಹೆಸರೇನು?" I said, "ರಂಗರಾಮಾನುಜನ್." ಓಹೋ, ಪೆರುಮಾಳ್ ಪೇರೆ, ಆಚಾರ್ಯನ ಪೇರು, ಅಂದರೆ ನಮ್ಮ ದೇವ್ರ ಹೆಸರು ಮತ್ತು ಆಚಾರ್ಯನ ಹೆಸರು ಇಟ್ಕೊಂಡಿರೋನ, ಬಾಬಾ ಹೋಗೋಣ ಇವತ್ತೇ ಹೋಗೋಣ. ಬಂದಿದ್ರು ಒಂದ್ಸತಿ, ಬೇರೆ ಮನೆಗೆ ಬಂದಿದ್ರು. ಸೊ ನಿಮ್ಮ ಮದುವೆ ಆಗಿದ್ದು ಯಾವಾಗ? 2002 ನಾವು. ಸೊ ಮದುವೆ ಆದ್ಮೇಲೆ ನೀವು ಇಲ್ಲಿಗೆ ಬರ್ತೀರಾ? Yes, I shifted here, and he was also very supportive ಅಲ್ವಾ. See, also when you like your wife and stuff, ಅವಳು ಏನು ಮಾಡ್ತಾಳೆ ಏನಾದರೂ it comes along. You cannot say I separately support that ಅಲ್ಲ. You like your wife and you want to support your wife in whatever she does. ಆ ಥರ. ಸೊ ಇಲ್ಲೂ ಇಲ್ಲಿಂದ ನನ್ನ ಹತ್ರ ಇರ್ತಿತ್ತು ಡಾನ್ಸ್ ಕ್ಲಾಸ್, ಹೋಗ್ತಿದ್ವಿ ಟಿಲ್ ಮೈ ಡಾಟರ್ ವಾಸ್ ಬಾರ್ನ್. ಸರ್ಗೆ ಏನಾದರೂ ಮ್ಯೂಸಿಕ್ನಲ್ಲಿ ಅಥವಾ ಹಿ ಆ್ಯಕ್ಚುಲಿ ಸಿಂಗ್ಸ್ ವೆಲ್, ಚೆನ್ನಾಗಿ ಹಾಡ್ತಾರೆ. ಆ್ಯಂಡ್ ಅವ್ರಿಗೂ ಅಷ್ಟೇ, ಅವ್ರ ಕಸಿನ್ ಒಬ್ಬರು ಇಸ್ ಅ ಡಾನ್ಸರ್, ನಂದಿನಿ ಅಂತ. ಸೊ ಹಿ ನ್ಯೂ ಅಬೌಟ್ ಇಟ್, ಒಂಥರ ಡಾನ್ಸ್ ಬಗ್ಗೆ ಎಲ್ಲ ಗೊತ್ತಿತ್ತು. ಆ್ಯಂಡ್ ನಮ್ಮ ಶ್ರೀ ವೈಷ್ಣವರ ಇದರಲ್ಲಿ ಸ್ವಲ್ಪ ಸಂಪ್ರದಾಯದಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ ಎಲ್ಲ ಚೆನ್ನಾಗಿ ಗೊತ್ತು, ಎಲ್ಲರಿಗೂ ಗೊತ್ತಿರಬೇಕು. ಸೊ ಇಟ್ ವಾಸ್ ಈಸಿಯರ್ ಥರ. ಕಾಮನ್ ಮಿಸ್ಕನ್ಸೆಪ್ಷನ್, ಮದುವೆ ಆದಮೇಲೆ ಎಲ್ಲ ಇದು ಮಾಡಿಬಿಡ್ಬೇಕು ಅಂತ ಒಂದಿರುತ್ತೆ. ನಿಮ್ಮ ಫಾದರ್ ಇನ್ ಲಾ ಯಾವ ಥರ ಸಪೋರ್ಟಿವ್? ಗ್ರೇಟ್ ಸಪೋರ್ಟ್, ಎಂಜಾಯ್. ನಾವು ಪಾಠ ಆ್ಯಕ್ಚುಲಿ ಕೆಳಗಡೆ ಒಂದು ಪುಟಾಣಿ ಹಾಲಲ್ಲಿ ಶುರು ಮಾಡಿದ್ದು.
ಹೇಳ್ಕೊಡು, ಪಾಠ ಹೇಳ್ಕೊಡು ಎಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡು, ಎಲ್ಲ ಚೆನ್ನಾಗಿ ಬರಲಿ ಅಂತ. ಆ್ಯಂಡ್ ಅವ್ರ ಮಕ್ಕಳ ತಾಯಿಂದರು ತಂದೆಯರಿಗೆಲ್ಲ ಕೂತ್ಕೊಂಡು ಅಡ್ವೈಸ್ ಮಾಡೋರು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಆ್ಯಂಡ್ ಪಾಪ ಅಲ್ಲೇ ಟಿ ವಿ ಇರ್ತಿತ್ತು. ಟು ಜಸ್ಟ್ ಗೆಟ್ ಅಪ್ ಕ್ಲಾಸ್ ಮುಗಿಸ್ಕೊ ಬೆಳಗ್ಗೆ ಸಾಯಂಕಾಲ ಡಾನ್ಸ್ ಮಾಡ್ತಿದ್ವಿ. ವೆರಿ ಸಪೋರ್ಟ್. ನಿಮ್ಮ ಫಾದರ್ ಇನ್ ಲಾ ಹೆಸರು? ನರಸಿಂಹಮೂರ್ತಿ. ಓಕೆ ಓಕೆ. ಇನ್ನು ಈ ಡಾನ್ಸ್ ಸ್ಕೂಲ್ ಅಂದರೆ ಡಾನ್ಸ್ ಸ್ಕೂಲಿಗೆ ಹೋಗೋ ಮುಂಚೆ ನೀವು ಸ್ವತಂತ್ರವಾಗಿ ಅಥವಾ ಹೇಳ್ಕೊಡಕ್ಕಂತ ಸ್ಟಾರ್ಟ್ ಮಾಡಿದ್ದು ಯಾವಾಗ? 2008ನಲ್ಲಿ. ಓಕೆ. ಅಂದರೆ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಕಲಾರಂಗ ಶುರುವಾಗಿ 2008. ಓಕೆ. ಒಂದು ಡಾನ್ಸ್ ಸ್ಕೂಲ್ ಅಂತ ಬಂದಾಗ ಸೀನಿಯರ್ಸ್ ಹೇಳ್ಕೊಡೋದು ಎಲ್ಲ ಇರುತ್ತೆ. ಸೊ ಆ ಥರ ನೀವು ನಾವು ಸಾಯಂಕಾಲ ಹೊತ್ತು ಫುಲ್ ಹೇಳ್ಕೊಡ್ತೀವಿ. ಅಲ್ಲಿಂದನೇ ನಮ್ಮ ಟೀಚರ್ ಡಾನ್ಸ್ ಹೆಂಗೆ ಹೇಳ್ಕೊಡ್ಬೇಕು ಅಂತಾನು ಹೇಳ್ಕೊಟ್ರು ನಮಗೆ. ಪಾಠ ಹೆಂಗೆ ಹೇಳ್ಕೊಡ್ಬೇಕು, ತಾಳಂ ಹೆಂಗೆ ಇಟ್ಕೋಬೇಕು, ನಡುವಾಂಗ. ಸೊ ಆಲ್ ಅಟ್ರಿಬ್ಯೂಟ್ಸ್ ಆಫ್ ಡಾನ್ಸ್ ಎಸ್ ಟಾಟ್ ಅಸ್. ಓಕೆ. ಸ್ಟೂಡೆಂಟ್ಸ್ ಜೊತೆ ಹೇಗಿರಬೇಕು, ಪೇರೆಂಟ್ಸ್ ಜೊತೆ ಹೇಗಿರಬೇಕು, ಆಮೇಲೆ ಅವ್ರಿಗೆ ನೋವು ಆಗದೆ ಇರೋಂಗೆ ಮಾತಾಡಬೇಕು ಮಕ್ಕಳ ಹತ್ರ, ಎಲ್ಲನೂ ಹೇಳ್ಕೊಡ್ತಾರೆ. ಸೊ ಇವಾಗ ಇಫ್ ಯು ಸೇ ನೀವು ಒಳ್ಳೆದರ್ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂದರೆ ಬಿಕಾಸ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಹೇಳ್ಕೊಡೋದನ್ನು ಹೇಳ್ಕೊಟ್ರು. ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಟೈಮ್ ನೀವು ಒಂದು ಸ್ಟೂಡೆಂಟಿಗೆ ಹೇಳ್ಕೊಡ್ತೀನಿ ಅಂದಾಗ ಏನೋ ಒಂದು ಡೌಟ್ ಕೇಳಿದ್ರೆ ಒಂದೊಂದ್ಸರ್ತಿ ತಬ್ಬಿಬಾಗಿ ಹೋಗ್ತೀವಿ. ಅದೇ ನಾವು ಮುಂಚೆನೇ ಅಲ್ಲಿ 2000ಇಂದನೇ ಶುರು ಮಾಡಿಬಿಟ್ಟಿದ್ವಿ ಪಾಠ ಹೇಳ್ಕೊಡೋದೆಲ್ಲ. ಅವ್ರಿಗೆ ಗಿವನ್ ಅಸ್ ಈ ಬ್ಯಾಚಸ್ ಕೊಟ್ಟಿದ್ರು. ಆಮೇಲೆ ಆ ಬ್ಯಾಚ್ ಆದಮೇಲೆ ನಾವು ಒಪ್ಪಿಸ್ಬೇಕಿತ್ತು ಅವ್ರಿಗೆ ಯಾರ್ಯಾರು ಯಾವ ಮಕ್ಕಳು ಹೇಗೆ ಮಾಡ್ತಿದ್ದಾರೆ ಅಂತ. ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡೋರು. ಸೊ ಅಲ್ಲಿಂದನೇ ಕಾನ್ಫಿಡೆನ್ಸ್ ಇತ್ತು. ಇಲ್ಲೂ ಓಕೆ, ಐ ಮೀನ್ ಇಟ್ ಜಸ್ಟ್ ಕಂಟಿನ್ಯೂಡ್ ಥರ ಹೇಳ್ಕೊಡ್ಬೇಕು ಅಂತ ಇಷ್ಟನಲ್ಲ. ಅಕಸ್ಮಾತ್ ಏನಾದ್ರು ಕೇಳಿದ್ರೆ ನಂಗೆ ಗೊತ್ತಿಲ್ಲದೆ ಗೋ ಬ್ಯಾಕ್ ಆ್ಯಂಡ್ ಆಸ್ಕ್ ಸಂಬಡಿ, ಜಸ್ಟ್ ರೆಫರ್ ಟು ಸಮಥಿಂಗ್. ತುಂಬ ಜನ ಪೇರೆಂಟ್ಸ್ಗೆ ಅಥವಾ ಡಾನ್ಸರ್ಸ್ಗೆ ಅದೊಂದು ಇರುತ್ತೆ, ಅಂದರೆ ಗುರುಗಳು ನಮಗೆ ಹೇಳ್ಕೊಡ್ತಾ ಇಲ್ಲ, ಸೀನಿಯರ್ಸ್ ಹೇಳ್ಕೊಡ್ತಾರೆ. ಸೊ ಅದು ಆ ಪದ್ಧತಿ ಇರೋದೇ ಅಂದರೆ ಒಂದು ಲೆವೆಲ್ವರೆಗೂ ಸೀನಿಯರ್ಸ್ ಹೇಳ್ಕೊಟ್ಟು ಆಮೇಲೆ ಗುರುಗಳು ಹೇಳ್ಕೊಡ್ತಾರೆ ಅನ್ನೋದು. ಏನಂದರೆ ದೊಡ್ಡ ಥರ ಒಂದು ದೊಡ್ಡ 100-150 ಜನ ಇದ್ದರೆ ಕಾಂಟೆಲ್ ಎಲ್ಲರಿಗೂ ಹೇಳ್ಕೊಡೋಕ್ಕಾಗಲ್ಲ. ಕರೆಕ್ಟ್. ಇವಾಗ ನಾನು ಅಷ್ಟೊಂದು ಇಟ್ಕೊಂಡು ಇಲ್ಲ, ಒಂಥರ 50-60. ಸೊ ಅದನ್ನು ಒಂದು 4 ಬ್ಯಾಚ್ ಮಾಡಿಕೊಂಡು ನಾನು ಹೇಳ್ಕೊಡ್ತೀನಿ. ಬಟ್ ದೇರ್ ಆರ್ ಸೋ ಮೆನಿ ಟೀಚರ್ಸ್ ಹು ಹ್ಯಾವ್ ಲಾಟ್ ಆಫ್ ಸ್ಟೂಡೆಂಟ್ಸ್. ಕರೆಕ್ಟ್. ಸೊ ಏನೂ ಮಾಡೋಕ್ಕಾಗಲ್ಲ. ಸೀನಿಯರ್ ಸ್ಟೂಡೆಂಟ್ಸ್, ಜೂನಿಯರ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ. ಆಮೇಲೆ ಬಟ್ ಟೀಚರ್ ಹೋಗಿ ಇನ್ಸ್ಪೆಕ್ಟ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು ಏನಿದೆ ಗ್ರೋತು ಅಂತ ಮಾಡ್ತಿದ್ದೆ. ದೆನ್ ಇಟ್ಸ್ ಓಕೆ, ದಟ್ ಕೈಂಡ್ ಆಫ್ ಇದು ಓಕೆ. ಬಟ್ ಐ ಪ್ರಿಫರ್ ಟು ಟೀಚ್ ಆಲ್ ಮೈ ಕಿಡ್ಸ್. ನಾನು ಎಲ್ಲರೂ ಊರಿಗೆ ಹೋಗ್ಬೇಕಂದ್ರೆ ಸೀನಿಯರ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ. ಹೇಗಿತ್ತು ಮ್ಯಾಮ್? ಅಂದರೆ ನೀವೇ ಒಂದು ಡಾನ್ಸ್ ಸ್ಕೂಲ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಥಾಟ್ ಬಂದಿದ್ದು ಯಾವಾಗ? ಇಲ್ಲ, ಹಾಗೆಲ್ಲ ಏನೂ ಅನಿಸಿರಲಿಲ್ಲ. ನನ್ನ ಒಬ್ಳು ಸ್ಟೂಡೆಂಟ್ ರಂಜಿನಿ ಅಂತ ಬಂದು ಕೇಳಿದ್ಲು ನನ್ನನ್ನು, ರಾಧಿಕಾ ನೀವು ಪಾಠ ಹೇಳ್ಕೊಡ್ತೀವಿ. ಆ್ಯಕ್ಚುಲಿ ಸ್ವಲ್ಪ ದೊಡ್ಡವಳೆ. ಓಕೆ. ಸರ್ ಓಕೆ ಸರಿ ಕಾಮ್ ಅಷ್ಟೇ, ಏನಿಲ್ಲ ದೊಡ್ಡ ಸ್ಕೂಲಿಗೆ ಶುರು ಮಾಡಬೇಕು ಅಂತೆಲ್ಲ ಏನಿರಲಿಲ್ಲ. ಬಟ್ ಅವಾಗ ಬಿಕಾಸ್ ಐ ಯೂಸ್ ಟು ಬಿ ಡಾನ್ಸಿಂಗ್ ಅ ಲಾಟ್, ತುಂಬ ಪ್ರೋಗ್ರಾಮ್ಸು, ವಿ ಯೂಸ್ ಟು ಟ್ರಾವೆಲ್ ಅ ಲಾಟ್. ಆ ಥರ ಒಂದು ಕೂತ್ಕೊಂಡು ಪಾಠ ಹೇಳ್ಕೊಳ್ಳೋದು 20-30s ಯು ಶುಡ್ ನಾಟ್ ಬಿ ಸಿಟ್ಟಿಂಗ್ ಆ್ಯಂಡ್ ಟೀಚಿಂಗ್, ಯು ಶುಡ್ ಬಿ ಸ್ಟ್ಯಾಂಡಿಂಗ್ ಆ್ಯಂಡ್ ಡಾನ್ಸಿಂಗ್, ಜಂಪಿಂಗ್ ಆ್ಯಂಡ್ ಪ್ರಾನ್ಸಿಂಗ್. ಸೊ ಹಾಗೆಲ್ಲ ಇರಲ್ಲ, ಹೋಗ್ತಾ ಮಕ್ಕಳು ಬರೋಕ್ಕೆ ಶುರು ಮಾಡ್ತಾರೆ. ಡನ್. ಈ ಹೆಸರು ಇಟ್ಟಿದ್ದು ಯಾಕಂದರೆ ನನಗೆ ಗೊತ್ತಿಲ್ಲ ಇದು ಇನ್ಫ್ಯಾಕ್ಟ್ ನನ್ನ ತಂಗಿ ಕಂಡು ಹಿಡ್ದಿರೋದು ಕಲಾರಂಗದು ಇದು. ಅದು ಅಂದರೆ ನಿಮ್ಮ ಹೆಸರು ರಾಧಿಕಾ, ನಿಮ್ಮ ಮಗಳ ಹೆಸರು ಮೃದುಲಾ ಆ್ಯಂಡ್ ನಿಮ್ಮ ಹಸ್ಬೆಂಡ್ ಅವರು ರಂಗರಾಮಾನುಜನ. ಸೊ ಅದ್ರದ್ದೇನಾದ್ರೂ ಕಾಂಬಿನೇಷನ್ ಕಲಾರಂಗ ಅಂತ ಇಟ್ಟ? ಕಲೆಯಿಂದ ಅಂತ ರಂಗ ಅಂದರೆ ಇದು ನಮ್ಮ ಎಲ್ಲಿ ಜಾಗ ಡಾನ್ಸ್ ಮಾಡ್ತೀವಿ ಸ್ಕಾಲ್ಡ್ ರಂಗ. ಪ್ಲಸ್ ಪೆರುಮಾಳ್ ಪೇರ ನಮಗೆ ರಂಗನಾಥರು ಇದು. ಓಕೆ. ಅಫ್ಕೋರ್ಸ್ ಮೈ ಹಸ್ಬೆಂಡ್, ಬಟ್ he is the backbone of everything. ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಕೇಳ್ತೀನಿ. ಈ ಮೃದುಲನ್ ಬಗ್ಗೆ ಹೇಳಿ, ಯಾವಾಗ ಹುಟ್ಟಿದ್ದು ಮೃದುಲಾ? 2005. ಅವಳು ಆ್ಯಕ್ಚುಲಿ ನಾನು ಒಂದು ಪ್ರೋಗ್ರಾಮಲ್ಲಿ ಡಾನ್ಸ್ ಮಾಡ್ತಿದ್ದೆ, ಐ ಗಾಟ್ ಟು ನೋ ಐ ಆಮ್ ಪ್ರೆಗ್ನೆಂಟ್ ಅಂತ. ಸೊ ಶಿ ವಾಸ್ ಬಾರ್ನ್ ಇನ್ 2005. ಓಕೆ. ಆ್ಯಂಡ್ ಆಲ್ಸೋ ದ ಕಾನ್ಷಿಯಸ್ ಆಗಿ ನಾನು ಮೇ ಬಿ ವಿ ಡಿಂಟ್ ಹ್ಯಾವ್ ಅನದರ್ ಬೇಬಿ ಬಿಕಾಸ್ ಐ ವಾಸ್ ಡಾನ್ಸಿಂಗ್, ಅಗೇನ್ ಬ್ರೇಕ್ ಆಗಿಬಿಡುತ್ತೆ. ಸೊ ಆ ಡಾನ್ಸರ್ಸ್ ಲೈಫಲ್ಲಿ ಎಸ್ಪೆಷಲಿ ವುಮೆನ್ಸ್ ಲೈಫ್ ಆ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಲ್ಲ, ಬಟ್ ಇಟ್ಸ್ ಅ ಪಾಸ್ ಅಲ್ವಾ. ಫಸ್ಟ್ ಥಿಂಗ್ಸ್ 9 months, ದೆನ್ 3 months postpartum, ದೆನ್ ಇಟ್ಸ್ ವೆರಿ ಹಾರ್ಡ್ ಫಾರ್ ಅಸ್ ಟು ಗೆಟ್ ಬ್ಯಾಕ್ ಟು ಡಾನ್ಸಿಂಗ್ ಬಿಕಾಸ್ ಮಗು ಇರುತ್ತೆ, ದೆನ್ ಮಂಡಿ ಎಲ್ಲ ಜಾಯಿಂಟ್ಸ್ ಎಲ್ಲ ಏಕಿಂಗ್. ಸೊ ಅದೊಂದು 1.5 years ನಮಗೆ ಬೇಕು ಫಾರ್ ಅಸ್ ಟು ಗೆಟ್ ಬ್ಯಾಕ್ ಟು ಆ್ಯಕ್ಚುಯಲ್ ಪ್ರಾಕ್ಟಿಸ್. ನಾಟ್ ಈವನ್ ಪರ್ಫಾರ್ಮಿಂಗ್ ಇಸ್ ಲೇಟರ್, ಪ್ರಾಕ್ಟೀಸಿಗೆ ಬರೋಕ್ಕೆ 1.5 years ಬೇಕು. ಅದಾದಮೇಲೆ ಪರ್ಫಾರ್ಮಿಂಗ್ ಮಾಡಬೇಕು. ಸೊ ಐ ವಾಸ್ ಲಿಟಲ್ ಅಪ್ರೆಹೆನ್ಸಿವ್ ಸ್ವಲ್ಪ, ಅಯ್ಯೋ ಇನ್ನೊಂದು 2 years ಇದಾಗ್ಬಿಡುತ್ತಲ್ಲಪ್ಪ ಅಂತ. ಮೇ ಬಿ ದಟ್ಸ್ ಒನ್ ಆಫ್ ದ ರೀಸನ್ಸ್ ವೇರ್ ವಿ ಆಲ್ಸೋ ಡಿಂಟ್ ಹ್ಯಾವ್, ವಿ ಜಸ್ಟ್ ಹ್ಯಾಡ್ 1 kid. ಓಕೆ ಮ್ಯಾಮ್, ನೀವು ಹೇಳಿದ್ರಿ 2010 ಹಾಗೆ ಯು ಜಾಯಿನ್ಡ್ ಪ್ರಸಿದ್ಧ ಫೌಂಡೇಶನ್. ನನಗೆ ಸ್ವಲ್ಪ ಡೀಟೇಲ್, ವಾಟ್ ಈಸ್ ಪ್ರಸಿದ್ಧ ಫೌಂಡೇಶನ್? ಸೊ ಪ್ರಸಿದ್ಧ ಫೌಂಡೇಶನ್ ಈಸ್ ಬೀನ್
is founded and directed by Padma Shri Srimati Pratibha Prahalad. ಓಕೆ. So she is actually from Karnataka and settled in New Delhi. She wanted to have a repertoire and a group of dancers ಆಯಿತು. to showcase Bharatanatyam both in India and abroad. So ಅದಕ್ಕೆ they were looking for dancers. ನಮ್ಮ ತುಂಬ ಖ್ಯಾತಿ ಮತ್ತು ವೆರಿ ಪಾಪ್ಯುಲರ್ ಆ್ಯಂಡ್ ವೆರಿ ಬ್ರಿಲಿಯಂಟ್ ಡಾನ್ಸರ್ ಶ್ರೀ ಸತ್ಯನಾರಾಯಣ ರಾಜು. ಸೊ ಅವರು ಹೀ ಈಸ್ ಅವರ್ ಗುಡ್ ಫ್ರೆಂಡ್ ಟು. ಸೊ ಹೀ ಸೆಡ್ ಬಾಬಾ ನಮ್ಮ ಜೊತೆ ಡಾನ್ಸ್ ಮಾಡುವಂತ. ಸೊ 2010 we had a group and he was the one who trained all of us. So the next after my teacher, it is Satyanarayan Raju whom I would credit to keep my dance journey going and giving me opportunity and encouraging me, teaching me. ಅವರು ಅಷ್ಟೇ ತುಂಬ ವೆರಿ ವೈಬ್ರೆಂಟ್ ಡಾನ್ಸ್, ತುಂಬ ಗುಡ್ ಹಾರ್ಟೆಡ್ ಡಾನ್ಸರ್. ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಳ್ಳೆ ಪ್ರಾಕ್ಟೀಸ್ ಕೊಡೋರು ಅವರು. ಸೊ ನಾವು ವಿ ವೇರ್ ಆಲ್ಸೋ ಬಬ್ಲಿಂಗ್ ವಿತ್ ಎನರ್ಜಿ, ಒನ್ ಗ್ರೂಪ್ ಆಫ್ ಸೆಟ್ ಆಫ್ 8 of us ಐ ಥಿಂಕ್. ಆ್ಯಂಡ್ ಅವ್ರ ಇದರಿಂದ ಜೊತೆ ನಾವು ವಿ ಯೂಸ್ ಟು ಗೋ ಟು ಡೆಲ್ಲಿ. ಅಲ್ಲಿ ಪ್ರತಿಭಾ ಮೇಡಮು ನಮ್ಮನ್ನು ಇನ್ನೂ ಮೇಲ್ವಿಚಾರಣೆ ಎಲ್ಲ ಮಾಡಿ she took us to a lot of trips, that is foreign trips where Bharatanatyam was showcased. So we used to travel and dance. So a lot of European countries we have gone to, Malaysia and everything. ಮ್ಯಾಮ್, ನೀವು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಟ್ರಾವೆಲ್ ಮಾಡಿದಿರಿ ಅಂತ ಹೇಳಿದ್ರಿ. ಅಲ್ಲಿನ ಜನದ ರೆಸಿಪ್ರೊಕೇಶನ್ Oh, it is very good. Very good. They are excited. They ನಿಂತ್ಕೊಂಡು ಥಂಡರಸ್ ಅಪ್ಲಾಸ್ ಕೊಡ್ತಿದ್ರು ನಮಗೆ. ಜುಮ್ ಅಂತ ಇರ್ತಿತ್ತು ನಮಗೆ ವೆನ್ ವಿ ಫಿನಿಶ್ಡ್ ಎವ್ರಿಥಿಂಗ್ ಆ್ಯಂಡ್ ವೆನ್ ವಿ ವರ್ ಡಾನ್ಸಿಂಗ್ ಆ್ಯಂಡ್ ಆನ್. ತುಂಬ ಚೆನ್ನಾಗಿ ನೋಡ್ಕೋತಾರೆ, ಆರ್ಟಿಸ್ಟ್ನೆಲ್ಲ ನೋಡ್ಕೋತಿದ್ರು. ದೇ ಆಲ್ ಎಂಜಾಯ್ಡ್. ಅರ್ಥ ಆಗತ್ತೆ ಬಿಡತ್ತೆ ಇಸ್ ದಟ್ಸ್ ದ ಸೆಕೆಂಡ್ ಕ್ವೆಶ್ಚನ್ ಅಟ್ ಆಲ್. ಅರ್ಥ ಆಗತ್ತೆ ಏನು, ಒಂದು ಸ್ಟೋರಿ ಅರ್ಥ ಆಗಬೇಕು. ಆ ಸ್ಟೋರಿ ಮುಂಚೆ ಹೇಳಿರ್ತೀವಲ್ಲ, ಯೂಶಲಿ ಸೇ ಇಟ್ ಆನ್ ದ ಮೈಕ್, ಏನೋ ದಟ್ಸ್ ಆಲ್ ಓಕೆ. ಬಟ್ ಇಸ್ ಟು ಎಂಜಾಯ್ ಡಾನ್ಸ್. ಆ್ಯಂಡ್ ನಾವು ಆ ದೊಡ್ಡ ದೊಡ್ಡ ಥಿಯೇಟರ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಜನ ಇದ್ದಾರೆ ಕಲಿತಾರೆ, ಬಟ್ ಒಂದು ಕ್ಲಾಸ್ಗೆ ಸೀಮಿತ ಆಗುತ್ತೆ ಅಥವಾ ಒಂದು ಇದು ಮಾಡೋದಕ್ಕೆ ಸೀಮಿತ ಆಗುತ್ತೆ. ಒಂದು ನಿಂತ್ಕೊಂಡು ಒಂದಿಷ್ಟು ಜನದ ಮುಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದು ಒಂದು ಆರ್ಟಿಸ್ಟ್ಗೆ ಎಷ್ಟು ಇಂಪಾರ್ಟೆಂಟ್ ಮ್ಯಾಮ್. ಅದು ಬರುತ್ತೆ, ಅದು ಬಂದಾಗ ಅದನ್ನು ಟ್ಯಾಪ್ ಮಾಡಿ ಮಾಡಬೇಕು. ಬಟ್ ಸಮ್ ಕಿಡ್ಸ್ ಮಾಡೋಕ್ಕಾಗಲ್ಲ ಅಂದರೆ ದೆನ್ ವಿ ಕಾಂಟ್ ಹೆಲ್ಪ್, ವಿ ಕಾಂಟ್ ಡೂ ಎನಿಥಿಂಗ್ ಮಚ್, ವಿ ಕಾಂಟ್ ಪುಷ್ ಅನ್ಸೆ ಮಾಡಲೇಬೇಕು ಅಂತಿಲ್ಲ. ಬಟ್ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಲೈಕ್ ಎವ್ರಿಬಡಿ ಕಾಂಟ್ ಡೂ ಪಬ್ಲಿಕ್ ಸ್ಪೀಕಿಂಗ್, ಸ್ವಲ್ಪ ಭಯ ಇಟ್ಕೋತಾರೆ. ಕರೆಕ್ಟ್. ಬಟ್ ದೆನ್ ಓವರ್ ಟೈಮ್ ಆಗುತ್ತೆ. ಬಟ್ ಡಾನ್ಸ್ ವಿ ಹ್ಯಾವ್ ಟು ಡಾನ್ಸ್ ಆನ್ ಸ್ಟೇಜ್. ಅಲಾಂಗ್ ದ ವೇ ಭರತನಾಟ್ಯಂ ಬದಲು ನಿಮಗೆ ಬೇರೆ ಏನಾದರೂ ಕಲಿಬೇಕಿತ್ತು ಅಥವಾ ಬೇರೆ ಡಾನ್ಸ್ ಫಾರ್ಮ್ ಕಲಿಬೇಕಿತ್ತು, ಆ ಥರ ಏನಿಲ್ಲ? ಐ ಡೋಂಟ್ ಫೀಲ್ ಎನಿಥಿಂಗ್. ಐ ಡೋಂಟ್ ಲೈಕ್ ಎನಿಥಿಂಗ್ ಎಲ್ಸ್. ಅದು ಅಷ್ಟು ಹುಚ್ಚು ನಂಗೆ ಭರತನಾಟ್ಯಂ. ಮ್ಯಾಮ್, ಭರತನಾಟ್ಯಂಗೂ ಬೇರೆ ಡಾನ್ಸ್ ಫಾರ್ಮ್ ಅಂದರೆ ಒಂದು ತುಂಬ ಕಾಮನ್ ಮಿಸ್ಕನ್ಸೆಪ್ಷನ್ ಅಥವಾ ಒಂದು ಕನ್ಫ್ಯೂಷನ್ ಅಂತ ಹೇಳ್ಬೋದು ನನಗೆ ಇದೆ. ಒಂದು ಭರತನಾಟ್ಯ ಡಾನ್ಸರ್ನ ನೋಡಿದ್ರು, ಒಂದು ಕೂಚಿಪುಡಿ ಡಾನ್ಸರ್ನ ನೋಡಿದ್ರು ತುಂಬ ಕನ್ಫ್ಯೂಸಿಂಗ್ ಆಗುತ್ತೆ. ಅಂದರೆ ಡಾನ್ಸ್ ಹತ್ರ ಇದೆ, ಇಟ್ಸ್ ವೆರಿ ನಿಯರ್ ಅಟ್ ಕ್ಲೋಸರ್ ಆಲ್ಸೋ. ಕೂಚಿಪುಡಿ ಇವಾಗ ಐ ಮೀನ್ ಅಬೌಟ್ 60-70 ಇಯರ್ಸಿಂದ ಬಂದಿರೋದು. ಆ್ಯಂಡ್ ಇಟ್ಸ್ ಮೋಸ್ಟ್ ಆಲ್ಸೋ ಲೈಕ್ ಥಿಯೇಟರಿಂದ ಎಲ್ಲ ಬಂದು ಇವಾಗ ಮಾಡಿಫೈ ಅಲ್ಲಿ ಬಂದಿರೋದು. ಅಫ್ಕೋರ್ಸ್ ಗೊತ್ತಾಗತ್ತೆ, ಬಟ್ ನಮಗೆಲ್ಲ ಬೇಗ ಗೊತ್ತಾಗತ್ತೆ. ಬಟ್ ತುಂಬ ಹತ್ತಿರ ಕಾಸ್ಟ್ಯೂಮ್ಸ್ ಎಲ್ಲ ಸ್ವಲ್ಪ ಸಿಮಿಲರ್ ಆಗಿದೆ. ಬಟ್ ದೇ ಹ್ಯಾವ್ ಮೋರ್, ನೋ, ದೇ ಹ್ಯಾವ್ ತಟ್ಟೆ ಮೇಲೆ ಡಾನ್ಸ್ ಮಾಡ್ತಾರೆ. ದೇ ಹ್ಯಾವ್ ಡಿಫ್ರೆಂಟ್, ದೇ ಆರ್ ಮೋರ್ ವೈಬ್ರೆಂಟ್ ಆ್ಯಂಡ್ ಮೋರ್ ಗ್ರೇಸ್ಫುಲ್. ಒಂದು ಸ್ಟ್ರೈಕಿಂಗ್ ಡಿಫ್ರೆನ್ಸ್ ಅಂದರೆ ಇವಾಗ ಒಂದು ಕಾಮನರ್ ನೋಡಿದ ತಕ್ಷಣ ಭರತನಾಟ್ಯಗೂ ಕೂಚಿಪುಡಿಗೂ, ಇದು ಭರತನಾಟ್ಯ ಇದು ಕೂಚಿಪುಡಿ ಅಂತ ಹೇಳೋದಕ್ಕೆ ದೇ ಆರ್ 4th ಸ್ಪೀಡಲ್ಲಿ ಡಾನ್ಸ್ ಮಾಡ್ತಾರೆ ಅವರು. ಓಕೆ. ನಾವು ಅಷ್ಟು ಸ್ಪೀಡಲ್ಲಿ ಮಾಡಲ್ಲ. ಒಂದು ಇನ್ನೊಂದು ಅವರು ಅದೇ ಹೇಳಿದ, ಇನ್ನು ವೈಬ್ರೆಂಟ್ ಆಗಿ ಡಾನ್ಸ್ ಮಾಡ್ತಾರೆ. ನಮ್ದು ಒಂದು ಸ್ವಲ್ಪ ವಿ ಆರ್ ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್. ನಮ್ದು ಪರ್ಫಾರ್ಮೆನ್ಸಸ್ನಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸಸ್ ಭರತನಾಟ್ಯಮ್ದು ಯಾವ ಥರ ನಡೆಯುತ್ತೆ ಅಂದರೆ ಅದು ಒಂದು ಕಥೆನ ಇಟ್ಕೊಂಡು ನೀವು ಡೆವಲಪ್ ಮಾಡ್ಕೊಂಡು ಹೋಗೋದಾ ಅಥವಾ ಯಾವ ಥರ ನೀವು ಇದು ಮಾಡೋದು? ಸೊ ದೇರ್ ಆರ್ 2 things. ಒಂದು ಅದೇ ನಾ ಹೇಳ್ದಂಗೆ ಮಾರ್ಗಮ್, ಇವಾಗ ಪುಷ್ಪಾಂಜಲಿ, ಅಲರಿಪು, ಕೌತ್ವಂ, ಶಬ್ದಂ, ಯತಿಸ್ವರಂ, ವರ್ಣಂ ಫಸ್ಟ್ ಹಾಫಲ್ಲಿ ಮಾಡಿ, ಜಾವಳಿ, ಪದಂ, ಅಷ್ಟಪದಿ, ದೇವರನಾಮ, ತಿಲ್ಲಾನ ಇದು ಒಂದು ಸೆಕೆಂಡ್ ಹಾಫಲ್ಲಿ. ಈ ಥರ ಇದೆಲ್ಲ ಏನಂದರೆ ದಿಸ್ ಆರ್ ಸ್ಮಾಲ್ ಹಾಡು ಕಾಂಪೋಸಿಷನ್ಸ್. ಸ್ವಲ್ಪ ಆ ಡಿಸೈನ್ ಫಾರ್ ಡಾನ್ಸ್ ಓನ್ಲಿ, ಫಾರ್ ಭರತನಾಟ್ಯಕ್ಕೆ ಡಿಸೈನ್ ಮಾಡಿರೋದು. ತಂಜಾರು ಕ್ವಾರ್ಟೆಟ್ ಆಗಿರ್ಬೋದು, ಎಲ್ಲರೂ ಅದಕ್ಕೆ ಡಿಸೈನ್ ಮಾಡೋದು. ಸಮ್ಟೈಮ್ಸ್ ನಾವು ಇವಾಗ ಅಷ್ಟಪದಿ ಎಲ್ಲ ಹೇಳಿದ್ನಲ್ಲ, ಅಷ್ಟಪದಿ ಎಲ್ಲ ತೊಗೊಂಡು ಮಾಡ್ತೀವಿ. ದಿಸ್ ಇಸ್ ಒನ್ ಫಾರ್ಮ್ಯಾಟ್. Another format is to do dance production.
ಸೊ ಕತೆ ಫುಲ್ ರಾಮಾನುಜ ವೈಭವಂ, ಕೃಷ್ಣ ಕರ್ಣಾಮೃತಂ, ರಾಮರ್ದೇನೋ ಅಥವಾ ಸೀತಾ. ಇವಾಗಂತೂ ಎವ್ರಿಬಡಿ ಈಸ್ ಎಕ್ಸ್ಪ್ಲೋರಿಂಗ್ ಸೋ ಮೆನಿ ನ್ಯೂ ಐಡಿಯಾಸ್ ಅಲ್ವಾ. ಈವನ್ ಸೋಷಿಯಲ್ ಕಾಸಸ್ ಆರ್ ಬೀಯಿಂಗ್ ಎಕ್ಸ್ಪ್ಲೋರ್ಡ್. ಇಟ್ ಶುಡ್ ಬಿ ಎಕ್ಸ್ಪ್ಲೋರ್ಡ್. ವಿ ಹ್ಯಾವ್ ಟು ಸಿ ಟೆಸ್ಟ್ ಟೈಮ್ ಟೆಸ್ಟಲ್ಲಿ ನೋಡೋಣ ವಾಟ್ ಸಸ್ಟೈನ್ಸ್, ವಾಟ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್. ಸ್ವಲ್ಪ ಜನ ಸುಮ್ಮನೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಮಾಡ್ತಾರೆ. ನಾವು ಒಂದು 6 feet ಅಂತ ಮಾಡಿದ್ವಿ ನಾವು ಅನುರಾಧ ಜೊತೆ. ಸೊ ಅದೆಲ್ಲ ದೋಸ್ ಆರ್ ಆಲ್ ಒಂದು ಥಿಮ್ಯಾಟಿಕ್ ಆಗಿ ಮಾಡ್ತೀವಿ. ಸೊ ಎರಡೂ ಇದೆ. ಒಂದು ಈ ಥರ ಮಾರ್ಗಮ್ ಥರ ಬರೀ ಒಂದು ಸಾಂಗ್ ತೊಗೊಂಡು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡೋದು 10-15 ನಿಮಿಷ, ಬಟ್ ಇದನ್ನು ಪ್ರೊಡಕ್ಷನ್ ಥರ ಮಾಡೋದು ಅದು. ಆ್ಯಂಡ್ ಮ್ಯಾಮ್, ಭರತನಾಟ್ಯಂನಲ್ಲಿ ಬೇರೆ ಬೇರೆ ಸ್ಟೈಲ್ಸ್ ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ಯೂಶಲಿ ಕೇಳ್ತಾರೆ ಇವಾಗ ನಾವು ಭರತನಾಟ್ಯಮೋ ಯಾವ ಫಾರ್ಮ್ ಕಲಿತಾರೆ, ಸೊ ಯಾವ ಥರ ಫಾರ್ಮ್ಸ್ ಆ್ಯಂಡ್ ಒಂದೊಂದಕ್ಕೂ ಎನಿ ಮೇಜರ್ ಡಿಫ್ರೆನ್ಸ್ ಏನಾದರೂ ಅವಾಗ ಇರ್ತಿತ್ತು. ಪಂದನಲ್ಲೂರಾಗಲಿ, ತಂಜಾವೂರಾಗಲಿ, ಬಳಗೂರಾಗಲಿ, ಕಲಾಕ್ಷೇತ್ರ ಆಗಲಿ, ಅವಾಗ ತುಂಬ ಇರ್ತಿತ್ತು. ಇವಾಗ ಸ್ವಲ್ಪ ಏನೋ ಡೈಲ್ಯೂಟ್ ಆಗಿಬಿಡಿದೆ, ಎಲ್ಲ ಮರ್ಜ್ ಆಗಿಬಿಡಿದೆ. ನಾಟ್ ಮಚ್ ಡಿಫ್ರೆನ್ಸ್. ನನ್ನ ಪ್ರಕಾರ ಇವಾಗ ಹೇಳೋದು ಅಂದರೆ ಗುಡ್ ಡಾನ್ಸಿಂಗ್, ಬ್ಯಾಡ್ ಡಾನ್ಸಿಂಗ್ ಎರಡೇ ಸ್ಟೈಲ್. ನನ್ನ ಬಂದು ಕೇಳೋದು ಅದನ್ನೇ ಹೇಳೋದು, ಗುಡ್ ಡಾನ್ಸಿಂಗ್, ಐ ವಿಲ್ ಟೀಚ್ ಯು ಗುಡ್ ಡಾನ್ಸಿಂಗ್. ಬಟ್ ಇದೆ, ಅವಾಗೆಲ್ಲ ಇನ್ನೂ ಇರ್ತಿತ್ತು. ಅಬೌಟ್ ಐ ವುಡ್ ಸೇ 20-30 years, ಇವನ್ ಟಿಲ್ 30 years there was differences. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ದಿಸ್ ಒನ್ ಈಸಿ ಟು ಗೆಟ್ ಆಕ್ಸೆಸ್ ಟು ವಿಡಿಯೋಸ್. ಸೊ ನಮಗೆ ಅದು ಇಷ್ಟ ಆಯಿತು ಅಂದರೆ ಅದನ್ನು ತೊಗೊಂಡು ಮಾಡ್ತೀವಿ ಆ ಥರ. ಬಟ್ ತುಂಬ ವಿ ಡೋಂಟ್ ಸ್ಟಿಕ್ ಟು ಸ್ಟೈಲ್ ಅಂತ ಇಲ್ಲ. ಭರತನಾಟ್ಯಂ ಸ್ಟೈಲಲ್ಲಿ ಸ್ಟಿಕ್ ಮಾಡಿದ್ರೆ ಸಾಕಾಗಿದೆ ಇವಾಗ, ಆ ಥರ ಒಂದು ಆಗ್ಬಿಡುತ್ತೆ. ಅದರ್ವೈಸ್ ಗುಡ್ ಸ್ಟೈಲ್ಸ್ ಎಲ್ಲ ಆವಾಗ ರೀಜನಲ್ ವೈಸ್ ಒಂದು ಸ್ವಲ್ಪ ಅದೇ ಹೇಳಿದ್ನಲ್ಲ, ತಂಜಾವೂರು, ಪಂದನಲ್ಲೂ ಚೆನ್ನಾಗಿರ್ತಿತ್ತು ಅವಾಗ. ಬಟ್ ಇವಾಗ ಅಷ್ಟು ಐ ಡೋಂಟ್ ಥಿಂಕ್ ಎನಿ ಆಫ್ ಅಸ್ ಆರ್ ಸೋ ಸ್ಟಿಕಿಂಗ್ ಟು ಎನಿ ಸ್ಟೈಲ್. ಓಕೆ, ಸೊ ಆ ರೀಜನಲ್ ಇದರಲ್ಲಿ ಬೇಸಿಸ್ ಮೇಲೆ ಆ ಸ್ಟೈಲ್ಸ್ನ ಇದೆ. ಓಕೆ ಮ್ಯಾಮ್, ರೀಜನಲ್ ಪ್ಲಸ್ ದಟ್ ಒನ್ ಟೀಚರ್. ಇವಾಗ ಬಳುವೂರು ರಾಮಯ್ಯ ಪಿಳ್ಳೆ, ಪಂದನಲ್ಲೂರು ಅವರು ನಮ್ಮ ಟೀಚರ್ ವಿಲ್ ಬಿ ಆ ಸ್ಟೈಲಲ್ಲಿ ಹೇಳ್ಕೊಟ್ಟಿರ್ತಾರೆ ಒಂದಷ್ಟು ಸ್ಟೂಡೆಂಟ್ಸು. ಆ ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಇಟ್ ಆನ್. ಇವಾಗ ಒಂದು ಸ್ವಲ್ಪ ಅಷ್ಟು ಇದಾಗಿಲ್ಲ. ಇದ್ದಾರೆ, ತುಂಬ ಜನ ಇನ್ನೂ ಇದ್ದಾರೆ, ಬೆಂಗಳೂರಲ್ಲೂ ಇದ್ದಾರೆ. ಬಟ್ ವಿ ಹ್ಯಾವ್ ನಾಟ್ ಕೆಪ್ಟ್ ಹಂಗೆ ಹಾಕೊಂಡು ಹೋಗಿದೆ. ಒಂಥರ ವಿ ಹ್ಯಾವ್ ಮಿಂಗಲ್ಡ್ ಇಟ್ ಅಪ್ ಆ್ಯಂಡ್ ಗ್ರೇಸ್ಫುಲಿ ಟೇಕನ್ ಇಟ್ ಥರ ಎಲ್ಲ ಮಾಡಿ. ಒಂದು ಸ್ಕೂಲ್ ನಡೆಸೋದು ಯಾವ ಥರ ಚಾಲೆಂಜಿಂಗ್ ಆಗಿರತ್ತೆ? ಆಲ್ಸೋ ನನ್ನ ಮಗಳು ಇನ್ನೂ ಚಿಕ್ಕವಳು, ಸೊ ಅವಳನ್ನು ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಿದ್ವಿ. ಏನು ಚಾಲೆಂಜಿಂಗ್ ಎಲ್ಲ ಏನಿಲ್ಲ, ನೈಸ್. ಇಟ್ಸ್ ಅನ್ ಆ್ಯಡೆಡ್ ಪಾರ್ಟ್ ಆಫ್ ಥಿಂಗ್. ಪ್ಲಸ್ ನಾವು ಅವಾಗ ಏನು ಹೇಳಿಸ್ಕೊಂಡಿದ್ದೀವೋ ಅದನ್ನು ಮುಂದಿನ ಜನ್ಮದಲ್ಲಿ ಪೀಳಿಗೆ ಪಟ ಅಂತ ಹೇಳ್ಕೊಡ್ಬೇಕು. ಕರೆಕ್ಟ್. ದೆನ್ ಓನ್ಲಿ ಇಟ್ ಫ್ಲೋಸ್. ನೋ ಲೈಕ್ ದಟ್ ಇದ್ರ ಥರ ಅದು ಬಿಟ್ಟು ಇಲ್ಲ ನಾನು ಮುಚ್ಚಿಟ್ಕೊಂಡು ನಾನೇ ಇಟ್ಕೋತೀನಿ, ನಾ ಯಾರಿಗೂ ಹೇಳ್ಕೊಡಲ್ಲ ಅಂದರೆ ಇಟ್ಸ್ ಅವರ್ ಲಾಸ್, ನೋಬಡಿ ಎಲ್ಸಸ್ ಲಾಸ್. ನೋಬಡಿ ವಿಲ್ ಸೇ ರಾಧಿಕಾ ವಾಸ್ ಗುಡ್ ಡಾನ್ಸರ್ ಆರ್ ವಾಸ್ ಗುಡ್ ಟೀಚರ್. ಅವಳು ಹೇಳ್ಕೊಡ್ಲಿಲ್ಲ ಅಂತಾನೆ ಹೇಳೋದು ಎಲ್ಲರೂ. ಕರೆಕ್ಟ್. ನಾವು ಹೇಳ್ಕೊಡ್ಬೇಕು ಮುಂದಿನ ಪೀಳಿಗೆಗೆ. ಕರೆಕ್ಟ್. ಈ ಆರ್ಟ್ಗೆ ಒಂದು ಕಮರ್ಷಿಯಲ್ ಕವರಿಂಗ್ ಕೊಡ್ತಾ ಇರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದರೂ ಇದ್ರೆ? ಅಂದರೆ ಅದೇ ಏನಾಗುತ್ತೆ, ಪ್ರಾಬ್ಲಮ್ ಇಸ್ ದಟ್ ಸೊ ಡಾನ್ಸರ್ಸ್ ಇಟ್ಸ್ ಹಾರ್ಡ್ ಟು ಸಸ್ಟೈನ್ ಥ್ರೂ ಕಲೆ ಅಲ್ವಾ. ಇವಾಗ ವಿ ಡೋಂಟ್ ನೋ ಇಫ್ ದ ಸ್ಟೂಡೆಂಟ್ ಇಸ್ ಗೋನ್ ಟು ಗಿವ್ ಯು ಆ ತಿಂಗಳು ದುಡ್ಡು ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸ್ಟೂಡೆಂಟ್ ಮೈಟ್ ನಾಟ್ ಕಮ್ ಆ್ಯಂಡ್ ಹೌ ಮಚ್ ಮ್ಯಾಕ್ಸಿಮಮ್ ಆ ಸ್ಟೂಡೆಂಟ್ಸಿಂದ ದುಡ್ಡು ಬರೋದು ಐ ಡೋಂಟ್ ನೋ. ವಿ ಕಾಂಟ್ ಸಸ್ಟೈನ್ as much of maybe a software engineer or finance or somebody alva. So maybe arangetram is a way of making money and helala, maybe taking a little extra money. That's okay, that's still okay. But adanna tumba glamorize madidre you will have your downfall soon, very soon. If your focus goes in making money, then it won't sustain much. Do you think ಆ ಒಂದು ಡೈವರ್ಷನ್ ಆಗ್ತಾ ಇರೋಂಗಿದ್ರೆ ಅವರ ಮನಸ್ಸಿನಲ್ಲಿ ಅಥವಾ ಕಲೆಗಿರೋ ಒಂದು ವ್ಯಾಲ್ಯೂ ಕಡಿಮೆ ಇದಾಗುತ್ತೆ? Then their kids will realize when they grow up a little, they'll find somebody. Of course, ಬೇಜಾರಾಗೇ ಆಗುತ್ತೆ ಅಲ್ವಾ. I should not do that. But dancers and teachers will also have their own commitments. It's dicey. ಮ್ಯಾಮ್, ಈ ಪ್ರಸಿದ್ಧ ಫೌಂಡೇಶನ್ ಜೊತೆಗೆ ನನಗೆ ಗೊತ್ತಿರೋ ಪ್ರಕಾರ ಯು ಆರ್ ಆಲ್ಸೋ ಅ ಪಾರ್ಟ್ ಆಫ್ ಅನನ್ಯ ಫೌಂಡೇಶನ್. ಅಗೇನ್, ಅನನ್ಯ ಫೌಂಡೇಶನ್ ಏನು? ಅವ್ರು ಆ ಫೌಂಡೇಶನ್ ಮೂಲಕ ಏನೇನು ಕೆಲಸ ಮಾಡ್ತಿದ್ದೀರಾ? ಇಟ್ ವಾಸ್ ಮೈ ರಿಯಲಿ ಶಿಯರ್ ಫಾರ್ಚೂನ್. ರಾಘವೇಂದ್ರ ಸರ್ ಜೊತೆ ನಾನು ಇದು ಮಾಡಿದ್ದು. ಅವರು ಯಾವುದೋ ಒಂದು ಡಾನ್ಸ್ ಮಾಡೋಕ್ಕೆ ಹೋಗಿದ್ದಾಗ ಅಂದರು, ಬನ್ನಿ ಸೇರ್ಕೊಳ್ಳಿ ಅನನ್ಯ ಎಲ್ಲ. ಐ ಸೆಡ್ ಎಸ್ ಸರ್ ಅಂತ. ಸೊ ವಿ ವರ್ ಐ ವಾಸ್ ಕಾಂಪೇರಿಂಗ್ ಬೇಸಿಕಲಿ ನಿನ್ನ ಥರನೇ. ನನಗೂ ತುಂಬ ಇಷ್ಟ ಮೈಕ್ ಎಲ್ಲ ಕಾಂಪೇರಿಂಗ್. ಸೊ ಐ ವಾಸ್ ಕಾಂಪೇರಿಂಗ್ ಶೋಸ್. ವಿ ವೇರ್
ಎಲ್ಲ ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಬ್ರಿಂಗಿಂಗ್. ಸೊ ಎವ್ರಿ ಮಂತ್ ಮಾಡ್ತಿದ್ವಿ. ಅನನ್ಯ ನೀರಾಜನ ಮಾಡ್ತಿದ್ವಿ, ಅನನ್ಯ ನೃತ್ಯೋಲ್ಲಾಸ. ಅನನ್ಯ it's an exemplary cultural organization which sir has founded and directed. He's like a one-man show ಥರ ಅವರು. ಸೊ ಮ್ಯೂಸಿಕ್, ಸಾಹಿತ್ಯ, ನೃತ್ಯ ಎಲ್ಲರನ್ನೂ ಆರ್ಟಿಸ್ಟ್ಗೆ he gives them a chance. We get to perform, we get to discuss, we get to do a lot of workshops, everything under Ananya banner. So me, a lot of students, ನಾನು ಪ್ರತಿಭಾ, we are all part of Ananya. ಓಕೆ. ಸೊ ಏನೇನು ಮಾಡ್ತೀರಾ? ವರ್ಕ್ಶಾಪ್ಸ್ ಮಾಡಿಕೊಂಡು ಆ್ಯಂಡ್ ವರ್ಕ್ಶಾಪ್ಸ್ ಮಾಡಿಕೊಂಡು, ಪರ್ಫಾರ್ಮೆನ್ಸಸ್ ಮಾಡಿಕೊಂಡು, ಆ್ಯಂಡ್ ಇಟ್ಸ್ ಲೈಕ್ ಅ ಸ್ಪಿಯರ್ ಹೆಡ್ ಅಷ್ಟೇ ಅನನ್ಯ ಕಲ್ಚರಲ್ ಆರ್ಗನೈಸೇಷನ್. ಓಕೆ. ಕರ್ನಾಟಕ ಕ್ಲಾಸಿಕಲ್, ಹಿಂದೂಸ್ತಾನಿ ಕ್ಲಾಸಿಕಲ್ ಕಲ್ತ್ರೆ ಬೇರೆ ಎಲ್ಲ ಥರ ಹಾಡುಗಳು ಹಾಡೋದಕ್ಕೂ ಸುಲಭ ಆಗುತ್ತೆ. ಅದೇ ರೀತಿ ಡಾನ್ಸ್ಗೂ ಭರತನಾಟ್ಯ ಆಗಿರ್ಬೋದು ಅಥವಾ ಯಾವುದೇ ಒಂದು ಶಾಸ್ತ್ರೀಯ ನೃತ್ಯ ಕಲಿತ್ರೆ ಬೇರೆ ಡಾನ್ಸ್ ಫಾರ್ಮ್ಸ್ ಮಾಡೋದಕ್ಕೆ ಸುಲಭ ಆಗುತ್ತಾ ಅಥವಾ ಆ ಒಂದು ಸ್ಟೈಲ್ ಅದಕ್ಕೆ ಸೀಮಿತ ಇರುತ್ತಾ? ಬಟ್ ಇಫ್ ನೀವು ಒಂದು 10-15 ವರ್ಷ ಭರತನಾಟ್ಯಂ ಕಲ್ತ್ರೆ ಯು ಡೋಂಟ್ ವಾಂಟ್ ಟು ಡೂ ಎನಿ ಅದರ್ ಫಾರ್ಮ್, ವಾಂಟ್ ಟು ಲರ್ನ್ ಅದರ್ ಫಾರ್ಮ್. ಬಟ್ ಅಫ್ ಕೋರ್ಸ್ ಕಾಲೇಜ್ ಡೇಸ್ ಎಲ್ಲ ತುಂಬ ಈಸಿ. ಇಟ್ಸ್ ಯು ವಿಲ್ ಬಿ ಪಿಕ್ಡ್ ಆಸ್ ಡಾನ್ಸರ್, ಯು ಕ್ಯಾನ್ ಪಿಕ್ ಅಪ್ ಎವ್ರಿಥಿಂಗ್ ಬಿಕಾಸ್ ನಮಗೆ ರಿದಮ್ ಸೆನ್ಸ್ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಬಾಡಿ ಸ್ಟ್ರಕ್ಚರ್ ಹಾಗೆ ನಾವು ಏನೋ ಮ್ಯಾಲಿಯೇಟ್ ಹಾಗೆ ಹಿಂಗೆ ಹೋಗ್ತಾ ಇರ್ತೀವಿ. ದಟ್ಸ್ ಆಲ್ ವೆರಿ ದಿಸ್ ಒನ್. ಮುಂಚೆ ಎಲ್ಲ ಕಲಿಯೋರು, ದೇ ಇಸ್ ಟು ಲೈಕ್ 3-4 ಆರ್ಟ್ ಫಾರ್ಮ್ಸ್ ಎಲ್ಲ ಕಲಿಯೋರು. ಬಟ್ ಇವಾಗ ಐ ಥಿಂಕ್ ನಿಶ್ಚಾಗಿ ವಿ ವುಡ್ ವಾಂಟ್ ಟು ಓನ್ಲಿ ಭರತನಾಟ್ಯಂ, ಓನ್ಲಿ ಕಥಕ್ ಆ್ಯಂಡ್ ಓನ್ಲಿ ದಿಸ್ ಒನ್ ಅಂತ ಅನಿಸುತ್ತೆ ನನಗೆ. ನಾವು ವಿ ವಾಂಟ್ ಟು ಗೋ ಡೆಪ್ತ್ ಇನ್ ಟು ಇಟ್ ಅಂದರೆ ಯು ಟು ಡೂ ಓನ್ಲಿ ದಟ್. ಇವಾಗ ಕೆಮಿಸ್ಟ್ರಿ ಓದಬೇಕು ಅಂದರೆ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಓನ್ಲಿ ಮೋರ್ ಆಫ್ ಕೆಮಿಸ್ಟ್ರಿ ಅಲ್ಲ, ಆ ಥರ. ಯಂಗರ್ ಡೇಸ್ ಆಫ್ ಕೋರ್ಸ್ ಕಿಡ್ಸ್ ಆ್ಯಂಡ್ ಆಲ್ ಎವ್ರಿಬಡಿ ವಿಲ್ ಆಲ್ ಬಿ ಡನ್. ಈ ಫ್ರೀ ಸ್ಟೈಲ್ ಡಾನ್ಸ್ ಮಾಡೋದಕ್ಕೆ ಅಥವಾ ಈ ಸಿನಿಮಾ ಸ್ಟೈಲ್ ಡಾನ್ಸ್ ಮಾಡೋದಕ್ಕೆ ಪೀಪಲ್ ಸ್ಟಾರ್ಟ್ ಲರ್ನಿಂಗ್ ಕಥಕ್ ಜಾಸ್ತಿ ಅಂತ ನಾನು ಒಂದೆರಡು ಕಡೆ ಕೇಳಿರೋದು. ಇಸ್ ಇಟ್ ಟ್ರೂ? ಅಂದ್ರೆ ಆ ಮೂವ್ಮೆಂಟ್ಸ್ ಆಗಿರ್ಬೋದು ಬೇರೆ maybe that is because of Bollywood ಅಂತೀನಿ. I would say Kathak because of North ಅಂತ ಹೊರತು ಆ ಥರ ಏನೂ ಇಲ್ಲ. Kathak is also very classical dance, very heavily rooted. Our ಕಾಲ್ ಇದನ್ನ we can't match their footwork. No. Freestyle is freestyle. Classical has its own status. ಬಟ್ ಈ ಮೀಡಿಯಾ ಎಕ್ಸ್ಪೋಜರ್ ಅಥವಾ ಒಂದು ಪ್ರಾಪಗ್ಯಾಂಡಾ ಅನ್ನೋದು ಒಂದು ಸಣ್ಣ ವಿಚಾರನೂ ದೊಡ್ಡದು ಮಾಡೋದಿರ್ಬೋದು, ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಆ ಟ್ರೂ ವ್ಯಾಲ್ಯೂ ಆರ್ಟ್ ಫಾರ್ಮ್ದು ಕಡಿಮೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸೊ ನಾವು ವೆನ್ ವಿ ವೇರ್ ಬಾರ್ನ್, ನಾವು ಟಿ ವಿ ಜೊತೆ ಹುಟ್ಟಿದ್ವು ಅಲ್ವಾ? ನಾವುಗಳು, ನೀನಿಲ್ಲ ಏನು ಟಿ ವಿ ಜೊತೆ ಹುಟ್ಟಿದ್ವಿ. ಸೊ ಅವಾಗ ಮೈ ತಾತ ಥಾಟ್, ಅಯ್ಯೋ ಟಿ ವಿಯಿಂದ ಹಾಳಾಗ್ಬಿಡ್ತೀರಾ. ನಾವೇನು ಹಾಳಾಗಲಿಲ್ಲ. ಓಕೆ, ಜಸ್ಟ್ ಸೇಯಿಂಗ್. ನೀವೆಲ್ಲ ಕಂಪ್ಯೂಟರ್ ಜೊತೆ ಹುಟ್ಟಿದ್ರಿ, ನೀವು ಏನೋ ಹಾಳಾಗಿಲ್ಲ. ಈ ಮಕ್ಕಳು ಆಗಲೇ ಫೋನ್ ಜೊತೆ ಹುಟ್ಟಿದ್ದಾರೆ. ಸ್ವಲ್ಪ ಯು ಸ್ಟಾರ್ಟ್ ಫೀಲಿಂಗ್ ಸೋಷಿಯಲ್ ಮೀಡಿಯಾದ, ದೆನ್ ಯು ನೋ ವೇರ್ ಟು ಕಟ್ ಇಟ್, ಹೌ ಟು ಡೂ ವಾಟ್. ಎವ್ರಿಬಡಿ ಇಸ್ ಗೆಟಿಂಗ್ 625, ದೇ ಆರ್ ಗೆಟಿಂಗ್ 625 ವಿಚ್ ವಿ ಆಲ್ ಡಿಂಟ್ ಗಾಟ್. ನಮಗೆ ಯಾರಿಗೂ 625 ಸಿಗಲೇ ಇಲ್ಲ. ಬಟ್ ಈ ಮಕ್ಕಳಿಗೂ 60 ಓದ್ತಾನೂ ಇದ್ದಾರೆ, ಸೋಷಿಯಲ್ ಮೀಡಿಯಾಲೂ ಇದ್ದಾರೆ. ದೆನ್ ಮ್ಯಾನೇಜ್. ಬಿಕಾಸ್ ಸಮ್ ಕಿಡ್ಸ್ ವಿಲ್ ಗೆಟ್ ಅಡಿಕ್ಟೆಡ್ ಟು ಇಟ್, ಅದೆಲ್ಲ ಓಕೆ. ವ್ಯಾಲ್ಯೂ ಆಫ್ ಆರ್ಟ್ ಅದು ಅಷ್ಟೇ. ಮೇ ಬಿ ಮೇಲ್ಮೇಲೆ ಸರ್ಫೇಸ್ ಲೆವೆಲಲ್ಲಿ ನೀವು ಮಾತಾಡ್ತಾ ಇದ್ರೆ, ಆ ಸರ್ಫೇಸ್ ಲೆವೆಲಲ್ಲಿ ನೋಡ್ತಾ ಇದ್ರೆ, ದಟ್ಸ್ ಹೌ ದೋಸ್ ಪೀಪಲ್ ವಿಲ್ ಬಿ ಟಾಕಿಂಗ್. ಬಟ್ ಕಿಡ್ಸ್ ಆರ್ ರಿಯಲಿ ಇಂಟ್ರೆಸ್ಟೆಡ್. ದೇ ವಿಲ್ ಯೂಸ್ ದ ಸೋಷಿಯಲ್ ಮೀಡಿಯಾ ಟು ಲರ್ನ್ ಮೋರ್, ಟು ಗೆಟ್ ಅವೇರ್ ಆಫ್ ಎವ್ರಿಥಿಂಗ್, ಟು ವಾಚ್ ಪ್ರೋಗ್ರಾಮ್ಸ್. ಮುಂಚೆ ಎಲ್ಲ ನಾವು ಯೂಸ್ ಟು ನಾಟ್ ಬಿ ಏಬಲ್ ಟು ವಾಚ್ ಎನಿಬಡಿ ಅಲ್ವಾ? ಇವಾಗ ವಿ ಕ್ಯಾನ್ ಏಬಲ್ ಟು, ನಾವೆಲ್ಲರೂ ನೋಡ್ಬೋದಲ್ಲ, ಎಲ್ಲ ಲೆಜೆಂಡ್ಸ್ ಎಲ್ಲ ನೋಡ್ಬೋದು. ಅಕಸ್ಮಾತ್ ನಾವು ಪ್ರೋಗ್ರಾಮ್ ಹೋಗಿದ್ರೆ ಅವ್ರದ್ದೊಂದು ಅದೇ ಸ್ಟೇಟಸಲ್ಲಿ ಪೋಸ್ಟ್ ಮಾಡ್ತಾರೆ ವಿಡಿಯೋಸ್, ವಿ ಕ್ಯಾನ್ ವಾಚ್ ದೋಸ್ ಪರ್ಫಾರ್ಮೆನ್ಸಸ್. ಸೊ ದ್ಯಾಟ್ ಆ್ಯಂಡ್ ಆಲ್ ವಾಸ್ ವೆರಿ ಗುಡ್. ಸೊ ಕಿಡ್ಸ್ ವರ್ ಇಂಟ್ರೆಸ್ಟೆಡ್. ಇವಾಗ ನಾವು ಅಷ್ಟೇ, ಇಫ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್, ವಿ ವಿಲ್ ಸ್ಟಾರ್ಟ್ ಲುಕಿಂಗ್ ಎಟ್ ಇಟ್ ಲೈಕ್ ದ್ಯಾಟ್. ದ್ಯಾನ್ ನಿಯರ್ ಸರ್ಫೇಸ್ ಲೆವೆಲಲ್ಲಿ ನೋಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಬಟ್ ಇಟ್ಸ್ ಬೋತ್. ಇಟ್ಸ್ ಕಿಡ್ಸ್ ನಾವು ಇವಾಗ ನನ್ನ ಮಗಳೇ ಅಷ್ಟು, ಇವಾಗ ಓದಬೇಕು ಅಂದರೆ ಅವಳು ಫೋನ್ ದೂರ ಇಟ್ಬಿಟ್ಟೆ ಓದೋದು. ನಾವು ಅದನ್ನೇನು ಹೇಳಬೇಕಿಲ್ಲ. ಈ ಮಕ್ಕಳು ದೇ ಆರ್ ಲಿವಿಂಗ್ ಆ್ಯಂಡ್ ಗ್ರೋಯಿಂಗ್ ಅಲಾಂಗ್ ವಿತ್ ಇಟ್. ಒಂದು ಅಪ್ಕಮಿಂಗ್ ಆರ್ಟಿಸ್ಟ್ಗೆ ಅವರ ಸೀನಿಯರ್ಸ್ ಆಗಿರ್ಬೋದು ಅಥವಾ ಅವರ ಸುತ್ತಮುತ್ತ ಇರೋರು ಆ ಆರ್ಟನ್ನ ಪರ್ಫಾರ್ಮ್ ಮಾಡೋದನ್ನ ನೋಡೋದು, ಕಲಿಯೋದಲ್ಲ, ನೋಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾ ವೆರಿ ಮಚ್. ವಾಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ, ಬನ್ನಿ ಪ್ರೋಗ್ರಾಮ್ಸ್ ನೋಡಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಬಂದು ನೋಡಲೇಬೇಕು. ಆವಾಗಲೇ ಗೊತ್ತಾಗೋದು ಹೆಂಗೆ ಮಾಡಬೇಕು ಸ್ಟೇಜ್ ಮೇಲೆ, ಇವ್ರು ಹೆಂಗೆ ಮಾಡ್ತಿದ್ದಾರೆ ಅನ್ನೋದು ಒಂದು ಹುಮ್ಮಸ್ ಹುಟ್ಟತ್ತೆ. ನಾನು ಹಂಗೆ ಮಾಡಬೇಕು ಅಥವಾ ನಾನು ಹಂಗೆ ಮಾಡಬಾರ್ದು, ಎರಡೂ ಮಾಡ್ಕೋಬೇಕು. ಪ್ರೋಗ್ರಾಮ್ಸ್ ಖಂಡಿತ ಬರಬೇಕು. ಅಫ್ಕೋರ್ಸ್ ಫೋನುಗಳನ್ನ ನೋಡ್ಬೋದು, ಬಟ್ ಪ್ರೋಗ್ರಾಮ್ಸ್ ಬಂದು ನೋಡಬೇಕು. ಯೂಶಲಿ ಭರತನಾಟ್ಯಂ ಮಾಡೋರು
ಮ್ಯೂಸಿಕ್ನ ಕಲಿಬೇಕು ಅಂತಾರೆ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇಲ್ಲ ಇಲ್ಲ, ಬೇಕು ಬೇಕು, ಮ್ಯೂಸಿಕ್ ಬೇಕು, ತಾಳಂ ಬೇಕು, ಎಲ್ಲ ಬೇಕು, ಕಲ್ತ್ಕೋಬೇಕು. ಅದು ಏನಂತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ ಎರಡೂ ಮೇಂಟೈನ್ ಮಾಡೋದು. ಎರಡಕ್ಕೂ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಇವಾಗ ನಾನು ಬೈತೀನಿ, ನೀ ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತಿದೆ, ಮ್ಯೂಸಿಕ್ ಟೀಚರ್ಸ್ ಬೈತಾರೆ, ಪ್ರಾಕ್ಟೀಸ್ ಮಾಡ್ಕೊ, ಆಮೇಲೆ ಓದಬೇಕು ಬೇರೆ ಮಧ್ಯದಲ್ಲಿ. ಸೊ ಅವಾಗ ಏನಾಗುತ್ತೆ, ಯು ವಿಲ್ ಹ್ಯಾವ್ ಟು ಚೂಸ್ ಒನ್, ಇದರ್ ಡಾನ್ಸ್ ಆರ್ ಮ್ಯೂಸಿಕ್ ಅಂತ. ಬಟ್ ಮ್ಯೂಸಿಕ್ ಗೊತ್ತಿರಬೇಕು, ಯು ಶುಡ್ ನೋ ರಾಗಗಳೆಲ್ಲ ಗೊತ್ತಿರಬೇಕು, ತಾಳ ಜ್ಞಾನ ಇರಬೇಕು. ಆಮೇಲೆ ಆಫ್ ಕೋರ್ಸ್ ಮ್ಯೂಸಿಕ್ನ ಎಂಜಾಯ್ ಮಾಡೋದು ಕಲ್ತ್ಕೋಬೇಕು, ಮ್ಯೂಸಿಕ್ಗೆ ಡಾನ್ಸ್ ಮಾಡೋದು ಕಲ್ತ್ಕೋಬೇಕು. ಸಿ ಆಸ್ ಟೀಚರ್ಸ್ ನಾವು ಹಾಡ್ತಾ ಇರ್ತೀವಿ, ಬಟ್ ದೆನ್ ಯು ಶುಡ್ ಆಲ್ಸೋ ಡೂ ಯುವರ್ ಓನ್ ಟ್ರೈನಿಂಗ್ ಮಾಡ್ಕೋಬೇಕು. ವೆರಿ ನೈಸ್. ಆಕ್ಚುಲಿ ನೀವು ಚೆನ್ನಾಗಿ ಹೇಳಿದ್ರಿ, ಅದು ಡಾನ್ಸ್ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಟು ಮ್ಯೂಸಿಕ್. ತಾ ಅಂತ ಹೊಡೆದ್ರು ಮ್ಯೂಸಿಕ್ಗೆ ಹೊಡೆಯೋದು. ಭರತನಾಟ್ಯದಲ್ಲಿ ಬೇಸಿ ಅರಮಂಡಿನಲ್ಲಿ ಇರಬೇಕು. ಏನಕ್ಕೆ ಅಂದ್ರೆ ಆ ಪೋಸ್ಚರ್ ಇರೋದೇ ಹಾಗ. ಅರಮಂಡಿ ಇಂಪಾರ್ಟೆನ್ಸ್ ಏನು ಡಾನ್ಸ್ ಭರತನಾಟ್ಯ? ಸೊ ನಾವು ಇವಾಗ ತಾತ ಮೂವ್ಮೆಂಟ್ ಮಾಡ್ತೀವಲ್ಲ, ಎಲ್ಲ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ವಿ ಕೆನ್ ನಾಟ್ ಸ್ಟ್ಯಾಂಡ್ ಅಂಡ್ ಮೂವ್ ಟು ಸೈಡ್, ಸ್ಟ್ಯಾಂಡ್ ಅಂಡ್ ಡೂ ಅನ್ ಅಡವು, ವಿ ಕಾಂಟ್ ಡೂ. ಸೊ ದ್ಯಾಟ್ಸ್ ವೈ ದೇ ಹ್ಯಾವ್ ಲಿಟಲ್ ಪುಷ್ ದ ನೀ ಔಟ್, ಲಿಟಲ್ ವಿ ಹ್ಯಾವ್ ಟು ಸಿಟ್ ಅಂಡ್ ಡೂ. ಹಾಗಂತ ಏನು ತುಂಬಾ ಕುತ್ಕೊಂಡು ಕೆಳಗಡೆ ಕುತ್ಕೊಂಡು ಮಾಡಬೇಕಿಲ್ಲ. ಬಟ್ ದೇರ್ ಇಸ್ ಒಂದು ಏನಂತಾರೆ, ಇದೊಂದು ಡೈಮಂಡ್ ಶೇಪ್ ಬರಬೇಕು. ಓಕೆ, ಇಟ್ಸ್ ನಾಟ್ ವೆರಿ ಹರ್ಟ್ಫುಲ್ ಟು ದ ನೀಸ್ ಅಂಟಿಲ್ ಅನ್ಲೆಸ್ ತುಂಬ ಟ್ಯಾಪ್ ಮಾಡಿ ಹೊಡೆದು ಮಾಡಿದ್ರೆ ಮಾತ್ರ ಇಟ್ಸ್ ಹರ್ಟ್ಫುಲ್. ಅದರ್ವೈಸ್ ಒಂದು ಅರಮಂಡಿ ಶೇಪಲ್ಲಿ ಹೋಗ್ತಿದ್ರೆ ಯು ನೋ ಹೌ ಟು ಮೂವ್ ವಿತ್ ದಟ್ ಲೆಗ್ಸ್. ಆ ಪಾಸ್ಚರಲ್ಲಿ ಮಾಡಬೇಕು. ದಟ್ ಈಸ್ ಓನ್ಲಿ ಕಾಲ್ಡ್ ಅರ್ಧದಲ್ಲಿ ಮಂಡಿಯಲ್ಲಿ ಕೂತ್ಕೊಳ್ಳೋದು. ಒನ್ ಆಫ್ ದ ಕಾಂಪ್ಲಿಮೆಂಟಿಂಗ್ ಫಿಸಿಕಲ್ ಆಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ ಇಸ್ ಯೋಗ ಡಾನ್ಸ್ಗೆ. ಸೊ ಯೋಗ ಡಾನ್ಸ್ ನನ್ನ ಫ್ರೆಂಡ್ ಸರ್ಕಲ್ನೆಲ್ಲ ನೋಡಿರೋದು, ಯಾರು ಭರತನಾಟ್ಯ ಕಲ್ತಿದಾರೋ ಯೋಗ ಕೆಲವೊಂದು ಮಾಡೇ ಡಾನ್ಸ್ ಮಾಡೋದು, ಅಥವಾ ಯೋಗನ ಸೈಮಲ್ಟೇನಿಯಸ್ಲಿ ಕಲಿತಾ ಹೋಗ್ತಾರೆ. ಯೋಗ ಡಾನ್ಸ್ಗೆ ಎಷ್ಟು ಇಂಪಾರ್ಟೆಂಟ್? ಅದೇ ಇವಾಗ ಸೊ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ, ಬಿಕಾಸ್ ಹೊಡೆದು ಮಾಡಿದ್ರೆ ಎಲ್ಲ ಮಾಡ್ಬಿಡ್ತೀವಿ. ದೆನ್ ಏನೋ ಶುರು ಆಗುತ್ತೆ. ಆಸ್ ಯೂಶುವಲ್ ಇಟ್ಸ್ ಏನಂತೀರಾ, ಇಟ್ಸ್ ಬೈ ಪ್ರಾಡಕ್ಟ್ ಅಷ್ಟೇ. ಸೊ ಯು ಸ್ಟಾರ್ಟ್ ಗೆಟಿಂಗ್ ಏಕ್ಸ್, ಮಂಡಿ, ಲೋವರ್ ಬ್ಯಾಕ್, ಆ್ಯಂಕಲ್, ಫುಟ್, ಹೀಲ್ ಎಲ್ಲ ಶುರು ಆಗುತ್ತೆ. ಸೊ ಅದಕ್ಕೆ ಪರ್ಫೆಕ್ಟ್ ಆಂಟಿಡೋಟ್ ಇಸ್ ಯೋಗ. ಅವ್ರ ಸ್ಟ್ರೆಚಸ್ ಆಗಲಿ, ಐ ವುಡ್ ಪ್ರಿಫರ್ ಟು ಸೇ ಅಯ್ಯಂಗಾರ್ ಯೋಗ. ಸೊ ಅವ್ರ ಸ್ಟ್ರೆಚಸ್ ಆಗಲಿ ಅಥವಾ ಅಲೈನ್ಮೆಂಟ್ ಆಗಲಿ ಇಸ್ ಪರ್ಫೆಕ್ಟ್ ಫಾರ್ ಡಾನ್ಸರ್ಸ್. ವಾಟ್ ಇಸ್ ಅಯ್ಯಂಗಾರ್ ಯೋಗ? ಅಯ್ಯಂಗಾರ್ ಸಿಸ್ಟಮ್ ಆಫ್ ಯೋಗ ಅಂತ BKS ಅಯ್ಯಂಗಾರ್ ಇದಾರಲ್ಲ, ಅವ್ರ ಸಿಸ್ಟಮ್ ಆಫ್ ಯೋಗ ಇಸ್ ಫಾರ್ ಅಯ್ಯಂಗಾರ್ ಯೋಗ, ವಿಚ್ ಇಸ್ ಪರ್ಫೆಕ್ಟ್ ಫಾರ್ ಡಾನ್ಸರ್ಸ್ಗೆ. ಬಿಕಾಸ್ ನಾನು ನೋಡಿದ್ದೀನಿ ಕೆಲವೊಂದೊಂದು ಪರ್ಫಾರ್ಮೆನ್ಸ್ನಲ್ಲಿ ತುಂಬ ಬೆಂಡಿಂಗ್ ಎಲ್ಲ ಇರುತ್ತೆ. ವಿ ವಿಲ್ ಬಿ ಪುಟಿಂಗ್ ಎಕ್ಸ್ಟ್ರಾ ಏನದು ಪ್ರೆಷರ್ ನೀಸ್ ಇದರ ಮೇಲೆ. ದ್ಯಾಟ್ ವಿಲ್ ಟೇಕ್ ಕೇರ್. ಇಫ್ ಯು ವಾಂಟ್ ಟು ಪರ್ಸ್ಯೂ ಫಾರ್ ಅ ಲಾಂಗರ್ ಟೈಮ್ ಅಂದರೆ ದೆನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಯೋಗ. ಕರೆಕ್ಟ್. ಕ್ರಾಸ್ ಟ್ರೈನಿಂಗ್ ಅಂತೆಲ್ಲ ಅಂತಾರೆ. ಓಕೆ, ಜಿಮ್ ಇಂದ್ರು ಯೋಗ ಮಾಡಿದ್ರೆ ಇಟ್ ವಿಲ್ ಆಲ್ಸೋ, ಬಿಕಾಸ್ ಯು ಆರ್ ಸೋ ಎಕ್ಸರ್ಷನ್ ಆಗಿರುತ್ತೆ, ಫಿಸಿಕಲ್ ಎಕ್ಸರ್ಷನ್ ಇದರಲ್ಲಿ. ಸೊ ದ್ಯಾಟ್ ಯೋಗ ವಿಲ್ ಕಾಮ್ ಯು ಡೌನ್. ಸ್ಟ್ರೆಚಸ್ ಮಾಡಿದ್ರೆ ಇಟ್ ಹೆಲ್ಪ್ಸ್ ಅ ಲಾಟ್. ಈ ಒಂದು ಜರ್ನಿ, ನೀವು ಸ್ಕೂಲ್ ನಡೆಸ್ಕೊಂಡು ಬಂದಿರೋ ಜರ್ನಿನಲ್ಲಿ ಐ ಥಿಂಕ್ ನಿಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಇಸ್ ಯೋರ್ ಹಸ್ಬೆಂಡ್. ಸೊ ಅವರ ಪಾರ್ಟ್ ಕಲಾರಂಗ ಸ್ಕೂಲ್ ಕ್ಲಾಸ್ನಲ್ಲಿ ಆಸ್ ಯೋರ್ ಬ್ಯಾಕ್ ಬೋನ್ ಯಾವ ಥರ? ಯಾವ್ದಾದ್ರು ಆ್ಯಕ್ಚುಲಿ ಮುಂಚೆ ಎಲ್ಲ ಇದ್ದಿದ್ದೇ ನೃತ್ಯ ಮಾಡೋದು ದೇವಸ್ಥಾನದಲ್ಲೇ ಇರ್ತಿತ್ತು ಅಲ್ವಾ. ದೇವದಾಸಿ ಅಂತೆಲ್ಲ ಬಂದರೆ, ಹಿಂದ್ಗಡೆಯಿಂದ ವಾಪಸ್ ಬಂದರೆ ಅವಾಗ ಯಾವ್ಯಾವ ಒಂದು ಉತ್ಸವ ಆದರೂ ಫಸ್ಟು ನಾದಸ್ವರ ಆದಮೇಲೆ ನಾವು ನೃತ್ಯ ಮಾಡೋದಾದ್ಮೇಲೆ ದೇವರು ಬರೋದು, ದೇವ್ರ ಜೊತೆ ಬರೋದು, ದೇವ್ರು ಹಿಂಗೆ ಬರ್ತಾ ಇದೆ, ನಾವು ಹಿಂಗೆ ನೃತ್ಯ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ದಟ್ಸ್ ವಾಟ್ ಇಟ್ ವಾಸ್. ಆಮೇಲೆಲ್ಲ ಸ್ವಲ್ಪ ಕಟ್ಟಾಗೋಯ್ತು.